ಈ ಹೊತ್ತು ನಮ್ಮ ಜೊತೆಗೆ ಕಿಕ್ಕೇರಿ ನಾರಾಯಣ ಅವರಿದ್ದಾರೆ. ಆದಿವಾಸಿ ಜನಾಂಗದವರ ಭಾಷೆ, ಅವರ ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆಸಿದ್ದಾರೆ. ಹಲವಾರು ವರ್ಷಗಳ ತನಕ ಸತತವಾಗಿ ಶ್ರಮಿಸಿದ್ದಾರೆ. ಹಾಗೆಯೇ ಬೇರೆ ಬೇರೆ ಕಡೆಗಳಲ್ಲಿ ತಮ್ಮ ಅಧ್ಯಯನ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಇದೀಗ ನಮ್ಮ ಜೇನುಕುರುಬರ ಬಗ್ಗೆ, ಬೆಟ್ಟಕುರುಬರ ಬಗ್ಗೆಗೂ ಕೂಡ ಇಲ್ಲಿ ಸಾಕಷ್ಟು ಅಧ್ಯಯನ ನಡೆಸಿದವರು. ಅವರ ಭಾಷೆ, ಅವರ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನು ಒಳಗೊಂಡ ಒಂದು ಪದಕೋಶವನ್ನೇ ಈಗ ಬಿಡುಗಡೆ ಮಾಡುವ ಆಲೋಚನೆಯಲ್ಲಿದ್ದಾರೆ. ಆ ಬಗ್ಗೆಯೂ ಕೂಡ ಕೆಲಸ ನಡೆಸ್ತಾ ಇದ್ದಾರೆ. ಸ್ವಾಗತ ನಾರಾಯಣ ಅವರೇ. ನಮಸ್ಕಾರ. ನಮಸ್ಕಾರ. ಈಗ ಮೊದಲಾಗಿ ನಮ್ಮ ಆದಿವಾಸಿ ಜನಾಂಗಗಳ ಬಗ್ಗೆ ಸಂಕ್ಷಿಪ್ತವಾಗಿ ಕೆಲವು ಅದರ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳಿ. ಆದಿವಾಸಿ ಜನಾಂಗ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಶಿಷ್ಟ ಜನಾಂಗಕ್ಕಿಂತ ಭಿನ್ನವಾಗಿ ಇರುವಂಥದ್ದು. ಇಲ್ಲಿ ಭಿನ್ನ ಅಂದರೆ ಕೀಳು ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಭಿನ್ನವಾಗಿ ಅವರ ಆಚಾರ ವಿಚಾರ ಸಂಸ್ಕೃತಿಗೆ ಅದರದ್ದೇ ಆದ ಒಂದು ವ್ಯಾಕರಣ ಇರುತ್ತೆ. ಆ ರೀತಿಯಲ್ಲಿ ನಾವು ನೋಡಬೇಕಾಗತ್ತೆ. ಈಗ ಉದಾಹರಣೆಗೆ ಆದಿವಾಸಿ ಜನಾಂಗ ನೀವು ಎಲ್ಲಿ ಪ್ರಪಂಚದಲ್ಲಿ ಎಲ್ಲೇ ಹೋಗಿ ಅವರು ನಮ್ಮ ರೀತಿಯಲ್ಲಿ ವಿಗ್ರಹಾರಾಧನೆ ಈ ಥರ ಮಾಡಲ್ಲ. ಅವರೆಲ್ಲ ಆನ್ಸೆಸ್ಟ್ರಲ್ ವರ್ಷಿಪ್ ಅಂತ ಕರಿತೀವಲ್ಲ, ಪುರಾತನರನ್ನು ಪೂಜೆ ಮಾಡಿ ಅವರನ್ನು ಆಹ್ವಾನಿಸಿ ಅವ್ರ ಜೊತೆ ತಮ್ಮ ಸಂವಾದವನ್ನು ಏರ್ಪಡಿಸ್ತಾ ಇರ್ತಾರೆ. ಅಂದರೆ ಕಣ್ಣೆದುರು ಇಲ್ಲದೇ ಇದ್ದರೂ ಅವರನ್ನು ಆಹ್ವಾನಿಸ್ಕೊಳ್ತಾರೆ. ಆ ಆಹ್ವಾನದ ಮೂಲಕ ಅವರು ಮಾತನಾಡ್ತಾ ಇರ್ತಾರೆ. ಅಂದರೆ ಒಂದು ರೀತಿಯ ಸಂವಾದ ಪುರಾತನ ಜೊತೆ ನಡೀತಲೇ ಇರುತ್ತೆ. ಒಂದು ರೀತಿಯಲ್ಲಿ ಅದು ಪುರಾತನ ಅಂತ ಅಂದ್ಕೊಂಡ್ರೆ ಇನ್ನೊಂದು ರೀತಿಯಲ್ಲಿ ಅದು ನವೀನನೂ ಆಗಿರುತ್ತೆ. ಯಾಕೆ ಅಂದರೆ ಪರಂಪರೆಯಿಂದ ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಇದು ಬರೀ ಸಂವಾದ ಮಾತ್ರ ಅಲ್ಲ, ಅವರು ಕಟ್ಟಿಕೊಳ್ಳುವ ಚರಿತ್ರೆಯ ರೀತಿ ಇದು. ಆಯಾ ಘಟನೆಗಳನ್ನು ಪ್ರತಿಯೊಂದು ಬಾರಿಯೂ ಅದಕ್ಕೆ ಸೇರಿಸ್ಕೊಳ್ತಾ ಇರ್ತಾರೆ. ತಮ್ಮ ಸುತ್ತಮುತ್ತ ನಡೆದಂಥ ಘಟನೆಗಳನ್ನು ಸೇರಿಸ್ಕೊಂಡು ಮುಂದೆ 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 ಮುಂದಕ್ಕೆ ತಗೊಂಡು ಒಂದು ರೀತಿಯ ಮೌಖಿಕ ಚರಿತ್ರೆಯನ್ನು ಅದರಲ್ಲಿ ಸೃಷ್ಟಿಸ್ಕೊಂಡಿರ್ತಾರೆ. ಅದು ಬಹಳ ಮುಖ್ಯ. ಯಾವುದೇ ಆದಿವಾಸಿ ಜನಾಂಗಕ್ಕೆ ಹೋದರೂ ಇದು ಇರುವಂಥದ್ದು. ಎರಡನೇದು ಬಹಳ ಮುಖ್ಯವಾದ ಆದಿವಾಸಿ ಜನಾಂಗದ, ನೀವು ಆದಿವಾಸಿ ಅಂತ ಕರೆಯೋಕ್ಕೆ ಪ್ರಪಂಚದಲ್ಲಿ ಏನದು, ಅವರ ಎಲ್ಲೂ ಭಿಕ್ಷೆ ಬೇಡಲ್ಲ. ಯಾವುದೇ ಆದಿವಾಸಿ ಜನಾಂಗವು ಯಾರ ಹತ್ರನೂ ಭಿಕ್ಷೆ ಬೇಡಲ್ಲ. ಬಹಳ ಮತ್ತು ಎಲ್ಲ ಆದಿವಾಸಿ ಜನಾಂಗವು ಕೂಡು ಕುಟುಂಬ. ನೀವು ಪ್ರಪಂಚದಲ್ಲಿ ಎಲ್ಲೇ ಹೋಗಿ ಒಬ್ಬ ಮಗು ಇದ್ದರೆ, ಒಂದು ಮಗು ಅವರ ಸಮಾಜದಲ್ಲಿ ಇದ್ದರೆ ಆ ಮಗು ನೋಡ್ಕೊಳ್ಳೋಕೆ ತಂದೆ ತಾಯಿನೇ ಆಗಬೇಕಾಗಿಲ್ಲ. ಯಾರಾದರೂ ಬಂದು ಅದಕ್ಕೆ ಅನ್ನ ಹಾಕ್ಬೋದು, ಯಾರಾದರೂ ಬಂದು ಅದಕ್ಕೆ ಊಟ ಕೊಡ್ಬೋದು, ಅದಕ್ಕೆ ಪಾಠ ಹೇಳ್ಕೊಡ್ಬೋದು, ಏನಾದರೂ ಮಾಡ್ಬೋದು. ಹೀಗೆ ಸಾಂಘಿಕ ಜೀವನವೇ ಅವರ ಒಂದು ಮೌಲ್ಯ ಆಗಿರುತ್ತೆ. ಆದ್ದರಿಂದ ಅಲ್ಲಿ ಬಯಲಾಜಿಕಲಿ ಅಂದರೆ ದೈಹಿಕ ಸೃಷ್ಟಿ ಕಾರಣರಾಗಿರ್ಬೋದಷ್ಟೇ, ಆದರೆ ಒಂದು ಸೃಷ್ಟಿ ಕ್ರಿಯೆ ನಡೆದ ತಕ್ಷಣ ಅದು ಇಡೀ ಆ ಒಂದು ಸಮುದಾಯಕ್ಕೆ ಸೇರಿಕೊಳ್ಳುವಂತಹ ಒಂದು ಪ್ರಾಣ ಅಲ್ಲಿ ಸೃಷ್ಟಿಯಾಗಿರುತ್ತೆ, ಒಂದು ಜೀವ ಅಲ್ಲಿ ಸೃಷ್ಟಿಯಾಗಿರುತ್ತೆ. ಇದು ಹಾಗಾದರೆ ಈಗ ನಮ್ಮಲ್ಲಿ ಏನು ಈಗ ಕೊಡಗಿನಲ್ಲಿ ನಡೆಸಿದಂತಹ ನಿಮ್ಮ ಅಧ್ಯಯನದ ಪ್ರಕಾರ ಈ ಆದಿವಾಸಿ ಇದೆಲ್ಲವೂ ಅನ್ವಯ ಆಗ್ತದೆ ಅಂತ? ಹೌದು, ಇದೆಲ್ಲ ಅನ್ವಯ ಆಗುತ್ತೆ. ಅದು ಬಹಳ ಮುಖ್ಯ. ಈಗ ಜೇನುಕುರುಬ ಆಗಲಿ ಬೆಟ್ಟಕುರುಬ ಆಗಲಿ, ನೀವು ಮಕ್ಕಳನ್ನು ಎಲ್ಲರೂ ಸೇರಿ ಬೆಳೆಸ್ತಾರೆ, ಎಲ್ರಿಗೂ ಸೇರಿದ್ದದು. ದೈಹಿಕವಾಗಿ ಅವರು ಯಾವುದೋ ಒಂದು ದಂಪತಿಗಳಿಗೆ ಹುಟ್ಟಿರ್ಬೋದು, ಆದರೆ ಸಾಮಾಜಿಕವಾಗಿ ಆ ಮಗು ಎಲ್ರಿಗೂ ಸೇರಿರೋದು ಅದು ಬಹಳ ಮುಖ್ಯ. ಮತ್ತು ಅಲ್ಲಿ ಆಹಾರ ಇವತ್ತಿಗೂ ಸಹ ಸಂಗ್ರಹಿಸಿ ಇಟ್ಟುಕೊಳ್ಳುವ ಬುದ್ಧಿ ಇರಲ್ಲ. ಯಾವುದೇ ಬುಡಕಟ್ಟು ಜನಾಂಗ ಎಲ್ಲೇ ಹೋದ್ರೂ ಅವರಿಗೆ ಆಹಾರದಿಂದ ಹಿಡಿದು ಎಲ್ಲವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವ, ಇಲ್ಲದಿದ್ದರೆ ಅವರು ತೇಗದ ಮರ ಇರುವ ಕಾಡಿನಲ್ಲಿರ್ತಾರೆ, ತೇಗದ ಮರ ಮಾರ್ಕೊಂಡು ಅಥವಾ ಅದರಲ್ಲಿ ಮನೆ ಕಟ್ಕೊಂಡು ಬಹಳ ಖುಷಿಯಾಗಿರ್ಬೋದಾಗಿತ್ತು. ಯಾಕೆ ಕಟ್ಟಲ್ಲ ಅವರು? ಅಥವಾ ಬೇಕಾದಷ್ಟು ಸಿಗುತ್ತೆ. ಒಂದು ಬಹಳ ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಹೇಳಿ. ಅವರು ಕಾಡಿಗೆ ಗೆಣಸನ್ನು ತರಕ್ಕೆ ಹೋಗ್ತಾರೆ. ಗೆಣಸನ್ನು ತರಕ್ಕೆ ಹೋದರೆ ನಾವಾದರೆ ಏನು ಮಾಡ್ತೀವಿ, ಗೆಣಸು ಸಿಕ್ತು ಅಂತ ಹೇಳಿ ಎಲ್ಲ ಬಗೆದು ಅದನ್ನು ಭೂಮಿಯಿಂದ ಎತ್ತಿ ತಗೊಂಡು ಬಂದುಬಿಡ್ತೀವಿ. ಅವರು ಹಾಗೆ ಮಾಡಲ್ಲ. ಅಲ್ಲಿಂದ ಅಗಿತಾರೆ ಆ ಗೆಣಸನ್ನು ಮತ್ತೆ ಕೊನೆಗೆ ಬರಬೇಕಾದ್ರೆ ಅಗದಿದ್ದ ಬಗ್ಗೆ 1-2 ಬೇರನ್ನು ಅಲ್ಲಿಂದ ಮತ್ತೆ ನೆಟ್ಟು ಬರ್ತಾರೆ. ಇದು ಬಹಳ ಮುಖ್ಯ. ಸೃಷ್ಟಿಕ್ರಿಯೆ ಅಲ್ಲಿ ಮುಂದುವರಿತಾ ಇರಬೇಕು ಒಂದು. ಆಮೇಲೆ ಆಹಾರ ಅನ್ನೋದು ನನಗೊಬ್ಬನಿಗೆ ಬೇಕಾಗಿಲ್ಲ, ನಾನು ಸ್ವಾರ್ಥಿ ಅಲ್ಲ. ಅದು ನನಗೆ ಸಿಗದೇ ಇರ್ಬೋದು ಮುಂದಿನ ವರ್ಷ ಅದರಲ್ಲಿ ಬೆಳೆದ ಗೆಣಸು,
ಆದರೆ ಇನ್ನೊಬ್ಬ ನನ್ನಂಥವನಿಗೆ ಸಿಗತ್ತೆ ಹ್ಮ್ ಅನ್ನೋದು ಒಂದು. ಆಮೇಲೆ ಇನ್ನೊಂದು, ಈ ರೀತಿಯಲ್ಲಿ ಅನೇಕ ಇದನ್ನು ಮಾಡ್ತಾರೆ. ಇದರಲ್ಲಿ ಪರಿಸರವನ್ನು ಉಳಿಸುವ ಮತ್ತು ಬೆಳೆಸುವ ಕ್ರಿಯೆ ಜೊತೆಲೇ ನಡೆಯುತ್ತೆ. ಅವರು ಯಾವುದೇ ಒಬ್ಬ ಬುಡಕಟ್ಟು ಜನಾಂಗದವರು ಆದ್ರೂ, ಜೇನು ಕುರುಬರೇ ನೀವು ಉದಾಹರಣೆ ತಗೊಳ್ಬೋದು, ಅವರು ನನಗೋಸ್ಕರ ಅಂಥೇಳಿ ಎಲ್ಲವನ್ನು ತಂದು ಶೇಖರಿಸ್ಕೊಳ್ಳುವಂಥ ಬುದ್ಧಿ ಇಲ್ಲ ಅವ್ರ ಹತ್ರ. ಆಯಾ ದಿನದ ಆಹಾರವನ್ನು ಅವತ್ತವತ್ತು ತಂದು ಮಾಡಿಕೊಂಡು ಎಲ್ಲರ ಜೊತೆ ಹಂಚಿಕೊಂಡು ತಿನ್ನುವಂಥ ಒಂದು ಇದು ಇಲ್ಲಿ ನಡೀತಕ್ಕಂಥ ಒಂದು ಇದು. ಹೆಚ್ಚಿನ ಇಂತಹ ಪಂಗಡಗಳೆಲ್ಲವೂ ಪ್ರಕೃತಿಯ ಜೊತೆಗೆ ಬೆಳೆದು ಬಂದವರು. ಆ ಪ್ರಕೃತಿಗೆ ಎಂದೂ ಅವರು ಅನ್ಯಾಯ ಮಾಡಲಿಲ್ಲ ಅಂತ ಅನಿಸ್ತದೆ. ಅದು ಬಹಳ ಮುಖ್ಯ. ಅವರಿಗೆ ಗೊತ್ತಿದೆ. ಈಗ ನೋಡಿ, ಒಂದು ಜಿಂಕೆ ಇದೆ ಅಂತ ಇಟ್ಕೊಳ್ಳಿ. ಆ ಜಿಂಕೆಯನ್ನು ಯಾವಾಗ ಅಕಸ್ಮಾತ್ ಬೇಟೆ ಆಡ್ತಿದ್ದ ಕಾಲದಲ್ಲೂ ಸಹ ಯಾಕೆ ಉಳ್ಕೊಂಡು ಬಂದಿದೆ ಇಲ್ಲಿವರೆಗೂ ಅಂದರೆ ಎಲ್ಲನೂ ಬೇಟೆಯಾಡಿ ಸಾಯಿಸ್ಬಿಡ್ಬೋದಾಗಿತ್ತು. ಆದರೆ ಅವ್ರಿಗೆ ಗೊತ್ತಿದೆ ಯಾವ ಋತುವಿನಲ್ಲಿ ಯಾವ ಸಮಯದಲ್ಲಿ ಯಾವ ಪ್ರಾಣಿಯನ್ನು, ಎಂಥ ಪ್ರಾಣಿಯನ್ನು ಬೇಟೆ ಆಡಬಹುದು ಆಡಬಾರ್ದು ಅನ್ನೋ ವಿವೇಕ ಅವರಿಗಿದೆ. ಅದು ಬಹಳ ಮುಖ್ಯವಾದದ್ದು. ಆಮೇಲೆ ಯಾವ ಸೀಸನ್ನಲ್ಲಿ ಯಾವ ಋತುವಿನಲ್ಲಿ ಎಂಥ ಪ್ರಾಣಿಗಳು ಹೆಚ್ಚುತ್ತವೆ, ಎಂಥ ಪ್ರಾಣಿಗಳು ಕಡಿಮೆ ಆಗುತ್ತವೆ, ಯಾವುದನ್ನು ಬೇಟೆ ಆಡ್ಬೋದು, ಎಷ್ಟನ್ನು ಬೇಟೆ ಆಡ್ಬೋದು, ಎಷ್ಟನ್ನು ಆಡಕ್ಕೆ. ಈಗ ನಮ್ಮ ರಾಜರುಗಳು ಹುಲಿಯನ್ನು 1000 ತಿನ್ನೋದಕ್ಕಲ್ಲ, ಸುಮ್ಮನೆ ಅದಕ್ಕೆ ಖುಷಿಗೋಸ್ಕರ 1000 ಹುಲಿಗಳನ್ನು ಬೇಟೆ ಆಡಿದ್ದಿದ್ದು. ಆದರೆ ಇವರು ಯಾವತ್ತೂ ಬೇಟೆ ಆಡಿಲ್ಲ. ನೋಡಿ, ಸಹಜೀವನ ಹೇಗೆ ನಡೆಯುತ್ತೆ ಅಂತಂದರೆ, ಒಬ್ಬ ಜೇನುಕುರುಬ ಕಾಡಲ್ಲಿ ಹೋಗ್ತಾ ಇದ್ದರೆ, ನನ್ನ ಅನುಭವಕ್ಕೆ ಬಂದಿದ್ದನ್ನು ಹೇಳ್ತೇನೆ, ಅವನಿಗೆ ಎಂಥ ಜ್ಞಾನ ಇರುತ್ತೆ. ಅದನ್ನು ವಿಜ್ಞಾನ ಅಂತ ನಾವಿನ್ನೂ ಗುರುತಿಸಿಲ್ಲ. ಅದು ಬಹಳ ನಮ್ಮ ಏನು ದುರಂತ ಅದು ನಿಜವಾಗ್ಲೂ. ಅವನಿಗೆ ಆನೆ ಯಾವ ಕಡೆಯಿಂದ ಬರ್ತಾ ಇದೆ ಅನ್ನೋದು ಅದನ್ನು ನೋಡ್ದಲ್ಲೇ ಗೊತ್ತಾಗತ್ತೆ. ಅವನ ವಾಸನೆಯಲ್ಲೇ ಕಂಡುಹಿಡಿತಾನೆ. ಮತ್ತು ಅದರ ಚಲನವಲನ, ಕಾಡಲ್ಲಿ ಹೇಗೆ ಇದು ಮುರಿದು ಹೋಗಿರೋದು ಅಥವಾ ಅದರದ್ದು ಸಗಣಿ, ಅದು ಹೊಗೆ ಬರ್ತಾ ಇರೋದು, ಎಷ್ಟೊತ್ತಲ್ಲಿ ಹಾಕಿದೆ ಎಲ್ಲ ಗೊತ್ತಾಗುತ್ತೆ ಅವನಿಗೆ. ಎಷ್ಟೊತ್ತಿಗೆ ಇಲ್ಲಿಂದ ಬಿಟ್ಟಿದೆ, ಅದು ಯಾವ ಡೈರೆಕ್ಷನ್ ಹೋಗಿದೆ ಎಲ್ಲ ಗೊತ್ತಾಗುತ್ತೆ ಅವನಿಗೆ. ಇದನ್ನು ನಾವಿನ್ನೂ ವಿಜ್ಞಾನ ಅಂತ ಗುರುತಿಸೇ ಇಲ್ಲ. ಈ ವಿಜ್ಞಾನ ಅವನಿಗೆ ಗೊತ್ತಿಲ್ಲದೆ ಇದ್ದರೆ ಪ್ರಾಯಶಃ ಅವನು ಆನೆ ಜೊತೆ ಬದುಕಕ್ಕೆ ಇದುವರೆಗೂ ಸಾಧ್ಯ ಆಗ್ತಾ ಇರಲಿಲ್ಲ. ಇಲ್ಲಿ ಒಂದನ್ನು ನಾವು ಕಲ್ತ್ಕೋಬೇಕಾದ್ದೇನು ಅಂತಂದರೆ, ಬುಡಕಟ್ಟು ಜನಾಂಗದ ಅಲ್ಲದೆ ಇರೋರು ಪ್ರಕೃತಿಯ ಜೊತೆ ಹೇಗೆ ಒಟ್ಟೊಟ್ಟಿಗೆ ಬದುಕಬೇಕು ಅನ್ನೋದನ್ನು ನಾವು ಈ ಬುಡಕಟ್ಟು ಜನಾಂಗದಿಂದ ನಾವು ಕಲಿಬೇಕಾಗಿದೆ. ಹೌದು, ಪ್ರಕೃತಿಯಲ್ಲಿ ಏನೇನು ಯಾವ ರೀತಿ ಬದಲಾವಣೆಗಳಾಗ್ತಿರ್ತವೆ ಅನ್ನುವಂಥದ್ದು ಅವರಿಗೆ ಹಿಂದಿನಿಂದ ಪರಂಪರೆಯಿಂದಲೇ ಬಂದಿರುವಂಥದ್ದು. ಅಂದರೆ ಅದರ ಜೊತೆಗೆ ಅವರು ಬದುಕ್ತಾ ಇರೋದು. ಹೌದು. ಈಗ ನೋಡಿ, ಒಂದು ಪದ ಇದೆ ಜೈನ ಕುರುಬರಲ್ಲಿ, ಗಾಳಿ ತಪ್ಪಿಸೋನೆ ಅಂತೇಳಿ. ಆನೆ ಬಂತು ಅಂದರೆ ಆನೆಗೆ ತಮ್ಮ ಗಾಳಿ ಅದಕ್ಕೆ ಹೋಗಿ ತಾಕಬಾರ್ದು. ಆದ್ದರಿಂದ ಅವ್ರಿಗೆ ಏನು ಗೊತ್ತಿರಬೇಕು, ಯಾವ ಕಡೆಯಿಂದ ಗಾಳಿ ಬೀಸ್ತಾ ಇದೆ, ಅದು ಯಾವ ಕಡೆಗೆ ಹೋಗುತ್ತೆ, ಯಾವ ಇದರಿಂದ ಅದು ಆನೆ ಮನುಷ್ಯನ ವಾಸನೆ ಹಿಡಿಯುತ್ತೆ, ಅದು ಬರೋಕ್ಕೆ ಸಾಧ್ಯನೇ. ಆನೆ ಪಕ್ಕದಲ್ಲೇ ಹೋಗ್ತಾರೆ, ಆನೆ ವಾಸನೆ ತಪ್ಪಿಸ್ಕೊಂಡು ಹೋಗ್ತಾರೆ. ಇದು ಯಾವ ಜನಾಂಗಕ್ಕೂ ಗೊತ್ತಿಲ್ಲ ಇನ್ನು. ಮತ್ತು ಜೇನೇ ನೀ ಹೋಗೋದು ಒಂದೇ ದಾರಿ, ಬರೋದು ದಿಕ್ಕಾಪಾಲು. ಸುಮ್ಮನೆ ಒಂದು ಜೇನು ಹುಳುವನ್ನು ಹಾರ್ತಾ ಇರೋದನ್ನು ನೋಡಿದ್ರೆ ಅದು ಯಾವ ದೂರದಲ್ಲಿ, ಎಷ್ಟು ದೂರದಲ್ಲಿ ಅದರ ಗೂಡು ಕಟ್ಟಿದೆ. ಈಗ ಕಟ್ಟಿದ ಗೂಡಿನ ಇದನ್ನು ತೆಗೆದ್ರೆ, ಜೇನನ್ನು ತೆಗೆದ್ರೆ ಅದು ಎಂಥ ರುಚಿ ಇರುತ್ತೆ ಗೊತ್ತಾಗೋಗುತ್ತೆ ಅವ್ರಿಗೆ. ಅಷ್ಟೇ ಅಲ್ಲ, ಅವರು ಜೇನನ್ನು ತೆಗಿಬೇಕಾದ್ರೂ ಇದನ್ನು ಮಾಡ್ತಾರೆ. ಈ ರಾಣಿ ಹುಳುವನ್ನು ಸಾಯಿಸಲ್ಲ ಅವರು. ನೋಡಿ, ಅವರು ಜೇನು ಅನ್ನೋದು ಅವರಿಗೆ ಸಂಸ್ಕೃತಿಯಲ್ಲಿ ಎಷ್ಟು ಅಂತರ್ಗತವಾಗಿ ಹೋಗಿದೆ ಅಂತಂದರೆ, ಜೇನನ್ನು ಕಂಡ ತಕ್ಷಣ ಸುಮ್ಮನೆ ಹೋಗಿ ಕಿತ್ಕೊಂಡು ಬರಲ್ಲ ಮರದಿಂದ. ಅವ್ರಿಗೆ ಅದು ಒಂದು ರಿಚುವಲ್. ಆ ರಿಚುವಲ್ ಮಾಡ್ದಲೇ ಅವ್ರು ಜೇನನ್ನು ಕೊಯ್ಯಲ್ಲ. ದಟ್ಸ್ ವೆರಿ ಇಂಪಾರ್ಟೆಂಟ್. ಅದು ಬಹಳ ಮುಖ್ಯ. ಅದಕ್ಕೋಸ್ಕರ ಒಂದು ಹಾಡಿದೆ. ಆ ಹಾಡನ್ನು ಹಾಡ್ತಾ 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 ಒಂದು ಬಹಳ ಒಳ್ಳೆ ಇಮೇಜ್ ಕೊಟ್ಟಿದ್ದಾರೆ ನೋಡಿ. ಜೇನೇ ನೀ ಹೋಗೋದು ಒಂದೇ ದಾರಿ, ಬರೋದು ದಿಕ್ಕಾಪಾಲು. ಜೇನೇ ನೀ ಆಕಾಶದೇ ಅರಮಾನೆ. ಆ ಜೇನನ್ನು ನೋಡಿ, ಕಟ್ಟಿರೋದನ್ನು ಮರಕ್ಕೆ ಜೇನು ಕಟ್ಟಿರುತ್ತಲ್ಲ ಎತ್ತರದಲ್ಲಿ, ಅದನ್ನು ನೋಡಿದ್ರೆ ಆ ಇಮೇಜ್ ನೋಡಿ, ಆಕಾಶದ ಅರಮನೆ ಅಂತ ಕರೆದಿದ್ದಾರೆ ಅದನ್ನು. ಹೀಗೆ ಅವ್ರ ಸಂಸ್ಕೃತಿ ಬೇರೆ ಆದರೂ ಅದಕ್ಕೆ ಒಂದು ರೀತಿಯ ವ್ಯಾಕರಣ ಇರುತ್ತೆ. ಆ ವ್ಯಾಕರಣ ನಮ್ಮ ವ್ಯಾಕರಣಕ್ಕಿಂತ ಬದಲಾಗಿರ್ಬೋದು, ಆದರೆ ಅದಕ್ಕೊಂದು ನಿಯಮ ಇರುತ್ತೆ. ವ್ಯಾಕರಣ ಅಂದರೆ ನಿಯಮ ತಾನೆ, ಆ ನಿಯಮ ಇರುತ್ತೆ. ಆ ನಿಯಮವನ್ನು ನಾವು ಅರಿತುಕೊಳ್ಬೇಕು. ಆದ್ದರಿಂದ ಅವರು ತಮ್ಮದೇ ಆದ ಒಂದು ಸಂಸ್ಕೃತಿಯನ್ನು ತಮ್ಮ ಸುತ್ತಮುತ್ತಲಿನ ವಾತಾವರಣದಿಂದ ಮತ್ತು ಅದರ ಪ್ರಕೃತಿಯ ನಿಯಮವನ್ನು ಎಲ್ಲವನ್ನು ಮಾಡಿಕೊಂಡು ಅದಕ್ಕೆ ತಕ್ಕಂತೆ ತಮ್ಮ ಸಂಸ್ಕೃತಿಯನ್ನು, ಪ್ರಕೃತಿಯನ್ನು ಸಂಸ್ಕೃತಿಯನ್ನಾಗಿ ಬದಲಾಯಿಸ್ಕೊಳ್ಳೋದು
ಮಾಡ್ಕೊಳ್ಳೋದನ್ನು ಮಾಡ್ಕೊಂಡಿರ್ತಾರೆ. ಇದು ಬಹಳ ಅಂದ್ರೆ ಮುಖ್ಯ. ಈ ಸಾಮಾನ್ಯವಾಗಿ ಈ ಆದಿವಾಸಿ ಕುಟುಂಬದವರು ಕಷ್ಟ ಸಹಿಷ್ಣುಗಳು ಅದನ್ನು ಮೊದಲಿಂದಲೇ ಅರ್ಥಕೊಂಡಿದ್ದಾರೆ. ಅಂದ್ರೆ ಅವರ ಸಹಾಯವನ್ನು ನಾವು ಬೇರೆ ಬೇರೆ ದೃಷ್ಟಿಯಿಂದ ನಾವು ಪಡಿತಾನೇ ಬಂದಿದ್ದೇವೆ ಅಂತ ಅನ್ಸುತ್ತೆ. ಹೌದು. ಅಂದ್ರೆ ಹಿಂದಿನ ರಾಜರ ಕಾಲದಿಂದಲೂ ಇದು ನಡೀತಾ ಬಂದಿದೆ ಅಂತ ಅನಿಸುತ್ತೆ ನನಗೆ. ಅಂದರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದರೆ ನಮ್ಮ ಚರಿತ್ರೆಯಲ್ಲಿ ಎಲ್ಲೂ ಸಹ ಇಂತಹ ಜನಾಂಗಗಳ ಬಗ್ಗೆ ಉಲ್ಲೇಖ ಇಲ್ಲವೇ ಇಲ್ಲ, ಮೌನ ಮಾತ್ರ ಇದೆ. ಆದರೆ ನಿಮಗೆ ಆಶ್ಚರ್ಯ ಆಗ್ಬೋದು, ನಮ್ಮಲ್ಲಿ ರಾಜ್ಯಗಳನ್ನು ಕಟ್ಟಿದ ರಾಜರು ಇವರೆಲ್ಲ ಆನೆಗಳನ್ನು ಇಟ್ಕೊಂಡಿದ್ದವರು. ಈ ಆನೆಗಳನ್ನು ಯಾರು ಹಿಡ್ಕೊಳ್ತಾ ಇದ್ರು? ಅದ್ರ ಬಗ್ಗೆ ಮಾಹಿತಿಗಳು ಯಾರಿಗೆ ಗೊತ್ತಿತ್ತು? ಅದ್ರ ಬಗ್ಗೆ ಆನೆಯ ಭಾಷೆಯನ್ನು ಕಲಿತ್ಕೊಂಡವ್ರು ಯಾರು? ಅದನ್ನು ಕೊಟ್ಟವ್ರು ಯಾರು ಈ ರಾಜರುಗಳಿಗೆಲ್ಲ? ಇಂಥ ಜನರು. ಆದರೆ ಇಂಥವ್ರು ಎಲ್ಲೂ ಯಾವುದೇ ಒಂದು ಶಾಸನದಲ್ಲೂ ಇವರ ಉಲ್ಲೇಖ ಇಲ್ಲ. ಆದರೆ ಸಾಮಾನ್ಯವಾಗಿ 91% ಈ ಜನರು ಇವರಿಗೆ ಕಾಡಿನ ಬಗ್ಗೆ ಆಗಲಿ, ಹುಲಿಯ ಬಗ್ಗೆ ಆಗಲಿ, ಅಥವಾ ಆನೆ ಬಗ್ಗೆ ಆಗಲಿ, ಜಿಂಕೆ ಬಗ್ಗೆ ಆಗಲಿ, ಪ್ರಕೃತಿ ಬಗ್ಗೆ ಆಗಲಿ ತಿಳಿಸ್ಕೊಡ್ತಾ ಇದ್ದಂಥ ಜನ ಇವರೇ ಆಗಿದ್ದರು. ಒಂದು ಪ್ರಶ್ನೆ ನಾರಾಯಣ ಅವರು, ಈಗ ನಾವು ಈಗ ಬೇರೆ ಬೇರೆ ಕಡೆಗಳಲ್ಲಿ ಅವರನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳುವುದಿದೆ. ಅಂದ್ರೆ ಸೌಲಭ್ಯ ವಂಚಿತರು, ಅವರಿಗೆ ಸೌಲಭ್ಯ ದೊರೆಯಲಿಲ್ಲ. ಈ ನಾವು ಸ್ವಾತಂತ್ರ್ಯ ತರಕ್ಕೆ ಇಷ್ಟು ವರ್ಷ ಆದರೂ ಕೂಡ ನಮ್ಮ ಅಭಿವೃದ್ಧಿ ಯೋಜನೆಗಳೆಲ್ಲ ಕಾರ್ಯಗತ ಆಗ್ತಾ ಇದ್ರೂ ಕೂಡ ಅವರಿಗೆ ತಲುಪಲಿಲ್ಲ ಅಂತ. ಇದು ಬಹಳ ಮುಖ್ಯವಾಗಿ ಇರುವಂಥದ್ದು ನೆಮ್ಮದಿಗೆ ಸಂಬಂಧಪಟ್ಟಂತಹ ಪರಿಕಲ್ಪನೆ. ಹೌದು, ನಾವು ಮನೆ ಕೊಡ್ತೀವಿ ಅವ್ರಿಗೆ, ದುಡ್ಡು ಕೊಡ್ತೀವಿ ಅವ್ರಿಗೆ, ಎಲ್ಲ ಕೊಡ್ತೀವಿ. ಆದರೆ ನೆಮ್ಮದಿ ಕೊಟ್ಟಿದ್ದೀವಾ? ಅವರು ನೆಮ್ಮದಿಯಿಂದ ಇದ್ದರು. ಕಷ್ಟ ಇತ್ತು ದಿಟ, ಕಷ್ಟ ಇಲ್ಲ ಅಂತಲ್ಲ, ಆದರೆ ನೆಮ್ಮದಿಯಿಂದ ಬದುಕ್ತಾ ಇದ್ರು. ಆ ನೆಮ್ಮದಿ ಈಗ ಇದೆಯಾ? ಪ್ರತಿಯೊಂದಕ್ಕೂ ಕೈ ಚಾಚಿ ಇಂಡೈರೆಕ್ಟಾಗಿ ನಾವು ಅವ್ರನ್ನ ಭಿಕ್ಷುಕರಿಗೆ ಮಾಡ್ತಾ ಇದ್ದೀವಿ. ನನಗೆ ಮನೆ ಇಲ್ಲ, ದುಡ್ಡು ಕೊಡಿ, ನನಗೆ ಮನೆ ಕಟ್ಕೊಡಿ, ನನಗೆ ಜಾಗ ಕೊಡಿ, ನನಗೆ ಹೊಲ ಕೊಡಿ, ನನಗೆ ಜಮೀನು ಕೊಡಿ ಅಂತ ಅವ್ರನ್ನ ಕೈಯೊಡ್ಡೋ ರೀತಿಯಲ್ಲಿ ಮಾಡಿ ನೋಡಿ. ಜೇನುಕುರುಬರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಮುಖ್ಯವಾದ ಹಾಡಿದೆ. ಜೇನುಕುರುಬ ಮಕ್ಕಳು ನಾವು ದೂರಿ ದೂರಿ, ಕಾಡಿಗೆ ಅರಸರು ದೂರಿ ದೂರಿ. ನಾವು ಕಾಡಿಗೆ ಅರಸರು ಅನ್ನುವ ಅವ್ರಿಗೆ ಇದ್ದಂಥ ಒಂದು ಕೆಚ್ಚಿತ್ತಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಈ ಒಂದು ರೀತಿಯಲ್ಲಿ ಅವರನ್ನು ಮುಂದುವರೆದ ಜನಾಂಗವನ್ನಾಗಿ ಮಾಡ್ತೀವಿ ಅಂತ ಹೋಗಿ, ಅಥವಾ ನಾವು ಮುಂದುವರಿಯಕ್ಕೆ ಹೋಗಿ ಅಲ್ಲಿ ಅಣೆಕಟ್ಟೆಗಳನ್ನು ಕಟ್ಟೋದು, ಕಾಡನ್ನು ನಾಶ ಮಾಡೋದು, ರಿಹ್ಯಾಬಿಲಿಟೇಷನ್ಗೋಸ್ಕರ ಜನಗಳಿಗೆ ಬೇರೆ ಆ ಕಾಡಿನ ಜಮೀನನ್ನು ಕೊಡೋದು, ಈ ಥರ ಮಾಡೇನೋ ಕಾಡಲ್ಲಿದ್ದ ಈ ಬುಡಕಟ್ಟು ಜನಾಂಗ ಅಲ್ಲೇ ಅವರು ಒಂದು ರೀತಿಯಲ್ಲಿ ನಾಡಿನ ಜನರಿಗೆ ಅಧೀನರಾಗುವ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ನಾವು. ನಮ್ಮ ಎಲ್ಲ ಯೋಜನೆಗಳು ಇದೇ ರೀತಿ ಇದೆ, ನೀವು ನೋಡ್ಬೋದು. ಇದನ್ನು ನಾವು ಅರಿತುಕೊಳ್ಳದೆ ಇದ್ದರೆ ಪ್ರಾಯಶಃ ನಾವು ಅನೇಕ ಬುಡಕಟ್ಟು ಜನಾಂಗಗಳನ್ನು ನಿರ್ನಾಮ ಮಾಡ್ತಾಯಿದ್ದೀವಿ. ಈಗ 50 ಜನ 100 ಜನ ಇರುವ ಬುಡಕಟ್ಟು ಜನಾಂಗಗಳಿದೆ. ಅವ್ರಿಗೆ ಇನ್ನೊಂದು 50 ವರ್ಷ ಆದರೆ ಆ ಬುಡಕಟ್ಟು ನಾಶ ಆಗ್ಬೋದು. ಈಗ ನೋಡಿ, ಉತ್ತರ ಅಮೆರಿಕದಲ್ಲಿ 20 ವರ್ಷಗಳಲ್ಲಿ 300 ಜನಾಂಗಗಳು ಹೇಳ ಹೆಸರಿಲ್ಲದಂತೆ ಆದಿವಾಸಿ ಜನಾಂಗಗಳು ಹೊರಟಾಗಿದ್ದಾರೆ. ನಮ್ಮ ದೇಶದಲ್ಲೂ ಹಾಗಾಗುವ ಸೂಚನೆಗಳು ಕಾಣ್ತಾ ಇದೆ. ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ಮಾಡೋದೇನಪ್ಪ ಅಂತಂದರೆ, ಹೌದಪ್ಪ, ನಿಂದು ಒಂದು ಭಾಷೆ ಇದೆ, ನಿಂದು ಒಂದು ಸಂಸ್ಕೃತಿ ಇದೆ, ಅದನ್ನು ನೀನು ಕಾಪಾಡ್ಕೊಳ್ಬೇಕು, ಅದನ್ನು ನೀನು ಬೆಳೆಸ್ಕೊಳ್ಬೇಕು. ನಾವು ಅದ್ರ ತಂಟೆಗೆ ಬರಲ್ಲ. ಅದು ಹೇಗೆ ಮಾಡ್ತೀಯಾ? ನಿನಗೆ ಏನು ಸೌಲಭ್ಯ ಬೇಕು ಒದಗಿಸ್ಕೊಡ್ತೀವಿ, ನಮ್ಮ ಸಹಾಯ ನೀನು ಇದು ಮಾಡು. ಈ ದೃಷ್ಟಿಯಿಂದ ನಾವು ಏನು ಮಾಡಿದ್ವಿ ಅಂತಂದರೆ, ಅವ್ರದ್ದೇ ಆದ ಭಾಷೆಯಲ್ಲಿ ಅವರಿಗೆ ಅಕ್ಷರ ಹೇಳ್ಕೊಡೋಕ್ಕೋಸ್ಕರ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಅವ್ರದ್ದೇ ಭಾಷೆಯಲ್ಲಿ ಪುಸ್ತಕವನ್ನು ತಯಾರು ಮಾಡಿದ್ವಿ. ಇದರಿಂದ ಏನಾಯಿತು ಅಂದರೆ, ನೋಡಿ ನಾವು ಹೇಗೆ ಮಾಡ್ತಿದ್ದೀವಿ ಅಂದರೆ, ನಮ್ಮ ವಿದ್ಯಾಭ್ಯಾಸ ಕ್ರಮದಲ್ಲೂ ಬೆಂಗಳೂರಲ್ಲಿ ಒಬ್ಬ IT ಒಂದು ಆವರಣ ಇರತಕ್ಕಂತಹ ಹುಡುಗನಿಗೆ ಯಾವ ರೀತಿ ಪಾಠ ಮಾಡ್ತೀವೋ, ಈ ಕಾಡಿನಲ್ಲಿರುವ ಜೇನುಕುರುಬ ಬೆಟ್ಟಕುರುಬ ಮಕ್ಕಳಿಗೂ ಅಂಥದೇ ಒಂದು ಸಿಲೆಬಸ್ ಇಟ್ಟಿರ್ತೀವಿ. ಆ ಹುಡುಗನಿಗೆ ಅದು ಏನು ಅಂತ ಗೊತ್ತಿರಲ್ಲ. ಹೌದು, ಅವನಿಗೆ ಅನುಭವಕ್ಕೂ ಬಂದಿರಲ್ಲ, ಜ್ಞಾನದ ಪರಿಧಿನಲ್ಲೂ ಅದು ಬಂದಿರಲ್ಲ. ಯಾತಕ್ಕೆ? ಆಮೇಲೆ ಏನು ಹೇಳ್ತೀವಿ ನಾವು, ಇವನು ಓದಕ್ಕೆ ಬರಲ್ಲ, ಬರೀಕ್ಕೆ ಬರಲ್ಲ, ಇವನು ಸ್ಕೂಲಿಗೆ ಬರಲ್ಲ, ಊಟ ಕೊಟ್ಟರು ಬರಲ್ಲ, ತಿಂಡಿ ಕೊಟ್ಟರು ಬರಲ್ಲ, ಬಟ್ಟೆ ಕೊಟ್ಟರು ಬರಲ್ಲ ಅಂತ ಹೇಳ್ತೀವಿ. ಈ ಥರ ಮಾಡೋದು ಸರಿಯಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂತಂದರೆ, ಅವನದೇ ಭಾಷೆಯಲ್ಲಿ ಅವನದೇ ಸಂಸ್ಕೃತಿಯನ್ನು ಅವನದೇ ಗ್ರಹಿಕಾ ಕ್ರಮವನ್ನು ಇಟ್ಕೊಂಡು ಪುಸ್ತಕಗಳನ್ನು ರಚಿಸಿದ್ವಿ. ಆಮೇಲೆ ಬಹಳ ಒಂದು ದೊಡ್ಡ ಫಲಿತಾಂಶ ಅದರಿಂದ ಏನಾಯಿತು ಅಂತಂದರೆ, ಡ್ರಾಪ್ಔಟ್ ಆದ ಮಕ್ಕಳು ಸ್ಕೂಲಿಗೆ ವಾಪಸ್ ಬರಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಅಲ್ಲಿಯ ಮೇಷ್ಟ್ರುಗಳಿಗೆ
ಈ ಪುಸ್ತಕಗಳನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳಿ ಟ್ರೈನಿಂಗ್ ಕೊಟ್ವಿ. ಆಗೇನಾಯಿತು ನೋಡಿ, ನಮ್ಮಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ನೀನು ಆ ಥರ ಮಾತಾಡ್ತೀಯ, ಹಾಗೆ ಮಾತಾಡಬೇಡ, ಸ್ಕೂಲಲ್ಲಿ ಕ್ಲಾಸ್ ರೂಮಲ್ಲಿ ಹಾಗೆ ಮಾತಾಡಬಾರ್ದು ಅಂತ ಮಕ್ಕಳಿಗೆ ಗದರಿಸಿ ಒಂದು ರೀತಿಯಲ್ಲಿ ಅವ್ರ ಬಾಯನ್ನು ಮುಚ್ಚಿಸ್ಬಿಡ್ತೀವಿ. ಆದರೆ ಈ ಒಂದು ಎಕ್ಸ್ಪೆರಿಮೆಂಟಿಂದ ಏನಾಯಿತು ಅಂತಂದರೆ, ಅಧ್ಯಾಪಕರುಗಳು ಇವರ ಸಂಸ್ಕೃತಿ ಮತ್ತು ಇವರ ಭಾಷೆಯನ್ನು ಕಲಿಬೇಕು. ಅದು ಕಲಿಯೋದಕ್ಕೆ ಯಾರು ಗುರುಗಳು? ಈ ಮಕ್ಕಳೇ. ಹೌದು. ಅವಾಗ ಏನಾಯಿತು, ಒಬ್ರಿಗೊಬ್ರು ಪ್ರಕ್ರಿಯೆಯಲ್ಲಿ ಇವರು ತಮ್ಮ ಅರಿವನ್ನು ಅವರಿಗೆ ದಾರೆ ಎರಿತಾ ಇದ್ದರು, ಅವರಿಂದ ಇವರು ಕಲ್ತ್ಕೊಳ್ತು. ಹೀಗಾಯಿತು. ಹೀಗಾಗಿ ಈಗ ನೀವು ಇಲ್ಲಿ ಡೀಡ್ ಅಂತ ಸಂಸ್ಥೆ ಈ ಯೋಜನೆಯಲ್ಲಿ ನಮ್ಮ ಪುಸ್ತಕಗಳನ್ನು ಉಪಯೋಗಿಸ್ಕೊಂಡು ಈ ವರ್ಷ ಬಹಳ ಒಳ್ಳೆಯ ಫಲಿತಾಂಶವನ್ನು ಪಡೆದಿದ್ದಾರೆ. ಇಲ್ಲಿ ಒಂದು ನೆನಪು ಮಾಡ್ಬೇಕಂತಿದೆ ಅಂದರೆ, ಈಗ ಈ ಬಿದಿರು ಮಂಡಲ ಅಂತ ನಾಟಕ ಮಾಡಿದ ಸಂದರ್ಭದಲ್ಲಿ ಇದು ಹಲವಾರು ಪ್ರದರ್ಶನಗಳನ್ನು ಕೂಡ ಕೊಂಡು ಅದರಲ್ಲಿ ಹೆಚ್ಚಿನ ಭಾಷಾ ಪ್ರಯೋಗಗಳೆಲ್ಲ ಇವೆ. ಹೌದು, ಅವರದ್ದೇ ಭಾಷೆಯನ್ನು ಉಪಯೋಗಿಸು. ಆಗ ನೋಡಿ ಅವ್ರಿಗೇನು ಬಂತು, ಅಷ್ಟೋ ತನಕ ಅವ್ರ ಭಾಷೆ ಅಂದರೆ ಮಾತಾಡ್ತಾ ಇರಲಿಲ್ಲ, ಅವ್ರ ಭಾಷೆನ ಬೇರೆಯವ್ರ ಜೊತೆ ಮಾತಾಡ್ತಾ ಇರಲಿಲ್ಲ. ಇದಾದಮೇಲೆ ಅವರಿಗೆ ಒಂದು ರೀತಿಯಲ್ಲಿ ತಮ್ಮ ಬಗ್ಗೆನೇ ಒಂದು ರೀತಿಯ ಗೌರವ ಬರೋಕ್ಕೆ ಶುರುವಾಯಿತು, ತಮ್ಮ ಭಾಷೆಯ ಬಗ್ಗೆನೇ ಗೌರವ ಬರೋಕ್ಕೆ. ಆ ಪ್ರದರ್ಶನದಲ್ಲಿ ಹೆಚ್ಚಿನ ಎಲ್ಲ ಅವರೇ ಮಾಡಿದರು, ಅವರೇ ಪಾತ್ರ, ಅದೇ ಅವ್ರದ್ದೇ ಭಾಷೆಯನ್ನು ಉಪಯೋಗಿಸ್ಕೊಂಡು ಮಾಡಿದ್ವಿ. ಆದ್ದರಿಂದ ಅವ್ರಿಗೇನಾಯಿತು, ಆತ್ಮಗೌರವ ಬೆಳೆಯಲಿಕ್ಕೆ ಶುರುವಾಯಿತು. ಇದು ಬಹಳ ನಮ್ಮ ಮೊದಲು ಮಾಡಬೇಕಾದ್ದೇನು ಅಂತಂದರೆ, ಅವರದೇ ಭಾಷೆಯ ಬಗ್ಗೆ, ಅವರ ಸಂಸ್ಕೃತಿಯ ಬಗ್ಗೆ ತಮಗೆ ತಾವೇ ಆತ್ಮಗೌರವ ಬೆಳ್ಕೊಳ್ಳೋ ರೀತಿಯಲ್ಲಿ ಮಾಡಬೇಕು. ಆ ಕೆಲಸ ಬೇಕಾಯಿತು. ಅದನ್ನು ಮಾಡಲಿಕ್ಕೆ ನಾವು ಒಂದು ರೀತಿಯಲ್ಲಿ ಸಹಾಯ ಮಾಡ್ತಿದ್ದೀವಿ ಅಂತ ಅಷ್ಟೇ. ಅಲ್ಲ, ಇಲ್ಲೀಗ ನೀವು ಈಗ ಒಂದು ವಿಚಾರ ತಿಳ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ನಿಮ್ಮಿಂದ. ಅಂದರೆ ಈಗ ಅವರ ಭಾಷೆಯಲ್ಲಿ ಬರುವಂಥ ಪದಗಳ ಅರ್ಥ, ನಂತರ ಅವರ ನುಡಿಗಟ್ಟುಗಳು, ಅವರ ಜಾನಪದ ಕಥೆಗಳು ಅವರ ಭಾಷೆಯಲ್ಲಿರುವಂಥ, ಅದನ್ನು ನಾವು ಈಗ ನೀವು ಮಾಡುವ ಕೆಲಸ ಏನಿದೆ ಅದನ್ನೀಗ ಕನ್ನಡ ಇಂಗ್ಲೀಷಿಗೆ ಅನುವಾದ ಮಾಡಿಕೊಂಡು, ಅಂದರೆ ಹೊರ ಪ್ರಪಂಚಕ್ಕೆ ಅದು ಗೊತ್ತಾಗಬೇಕು ಹೇಗೆ. ಈಗ ನಾವು ಎರಡು ಇದನ್ನು ಉದ್ದೇಶದಲ್ಲಿ ಇಟ್ಕೊಂಡು ಮಾಡಿದ್ದೀವಿ. ಒಂದು, ಸಾಮಾನ್ಯವಾಗಿ ಏನಾಗ್ತಾ ಇದೆ ಅಂದರೆ, ಈ ದೇಶದಲ್ಲಿ ಈ ರೀತಿ ಬುಡಕಟ್ಟು ಜನಾಂಗದವರು ಬುಡಕಟ್ಟು ಜನಾಂಗದ ಅಲ್ಲದವರ ಭಾಷೆಯನ್ನು ಮಾತ್ರ ಕಲಿತಾ ಇದ್ದಾರೆ. ಆದರೆ ನಮ್ಮ ಉದ್ದೇಶ ಏನು ಅಂತಂದರೆ, ಇಷ್ಟಪಟ್ಟವರು ಅವರು ಬಹುಸಂಖ್ಯಾತರಾಗಿದ್ದರು, ಈ ಅಲ್ಪಸಂಖ್ಯಾತರ ಬುಡಕಟ್ಟು ಜನಾಂಗಗಳ ಭಾಷೆಯನ್ನು ಇವರು ಕಲಿಬೇಕು ಅನ್ನೋ ಯೋಜನೆಯನ್ನು ಇದು ಮಾಡಿಕೊಂಡೆ. ಬರೀ ಅವ್ರು ಮಾತ್ರ ನಮ್ಮ ಭಾಷೆಯನ್ನು ಕಲಿಯೋದಿಲ್ಲ, ಬುಡಕಟ್ಟು ಜನಾಂಗದವ್ರು ಮಾತ್ರ ಕನ್ನಡ ಕಲಿಬೇಕಲ್ಲ, ಕನ್ನಡದವರು ಬುಡಕಟ್ಟು ಜನಾಂಗದ ಭಾಷೆಯನ್ನು ಕಲಿಬೇಕು. ಅದಕ್ಕೋಸ್ಕರ ಕೆಲವು ಪಠ್ಯಪುಸ್ತಕಗಳನ್ನು ಮತ್ತು ನಿಘಂಟುಗಳನ್ನು ಈ ಥರ ಮಾಡಿದ್ದೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ, ಈಗ ಜೇನುಕುರುಬ ಭಾಷೆ, ಕನ್ನಡ ಭಾಷೆ, ಇಂಗ್ಲೀಷ್ ಭಾಷೆ, ಈ ಮೂರು ತ್ರಿಭಾಷಾ ನಿಘಂಟನ್ನು ತಯಾರು ಮಾಡಿದ್ದೀವಿ. ಆವಾಗ ಇವರು ಇದರಿಂದ ಕನ್ನಡ ಕಲಿಯೋಕ್ಕೆ, ಕನ್ನಡದಿಂದ ಇಂಗ್ಲೀಷನ್ನು ಕಲಿಯೋಕ್ಕೆ ಇದು ಸಹಾಯ ಮಾಡ್ತಾರೆ. ಅಲ್ಲದೆ ಇದನ್ನು ತಿರುಮುರುವು ನಿಘಂಟು ಅಂತ ಮಾಡಿದ್ದೀವಿ. ಈ ತಿರುಮುರು ನಿಘಂಟು ಹೇಗಿರುತ್ತೆ ಅಂತಂದರೆ, ಇಂಗ್ಲೀಷ್ ಭಾಷೆ ಗೊತ್ತಿರೋರು ಅದನ್ನು ಕನ್ನಡ ಮತ್ತು ಅಥವಾ ಜೇನುಕುರುಬ ಭಾಷೆಯನ್ನು ನೇರವಾಗಿ ಅದರ ಮೂಲಕ ಕಲಿಬಹುದು. ಅದಕ್ಕೊಂದು ವ್ಯಾಕರಣವನ್ನು ಬರೆದಿದ್ದೀವಿ. ಆ ವ್ಯಾಕರಣವನ್ನು ಉಪಯೋಗಿಸ್ಕೊಂಡು ಮತ್ತು ಈ ನಿಘಂಟನ್ನು ಉಪಯೋಗಿಸ್ಕೊಂಡು, ಆಮೇಲೆ ನೋಡಿ ಇಲ್ಲಿ ಜೇನುಕುರುಬದಂತಹ ಬುಡಕಟ್ಟು ಜನಾಂಗದ ಭಾಷೆಗಳಿಗೆ ಮಾತ್ರ ಇರುವ ಪರಿಕಲ್ಪನೆಗಳು ಕೆಲವಿರುತ್ತೆ. ಅದು ಬಹಳ ಮುಖ್ಯ. ಈಗ ನೋಡಿ, ಅವರು ಜೇನು ಅಥವಾ ಗೆಣಸನ್ನು, ಗೆಣಸಲ್ಲಿ 9 ಬಗೆ ಇದೆ, ಅವ್ರಿಗೆ 9 ಹೆಸರುಗಳಿದೆ. ಕನ್ನಡದಲ್ಲಿ 2, ಹೆಚ್ಚು ಅಂದರೆ 2 ಇರುತ್ತೆ. ಅದಕ್ಕೆ ಏನು ಮಾಡ್ತೀರಾ? ಆದ್ದರಿಂದ ಅದರ ವಿವರಗಳನ್ನು ಕೊಡೋದ್ರ ಜೊತೆಗೆ ಅವರ ರೀತಿಯ ಪ್ರಪಂಚವನ್ನು ಅವರು ಗ್ರಹಿಸಿ ಅದನ್ನು ಅವರು ಯಾವ ರೀತಿ ವರ್ಗೀಕರಿಸ್ಕೊಳ್ತಾರೆ ಅನ್ನೋದನ್ನು ಸಹ ಅದರಲ್ಲಿ ಸೂಚಿಸಿರ್ತೀವಿ. ಈಗ ಉದಾಹರಣೆಗೆ, ನಮ್ಮಲ್ಲಿ ಹೋಗು, ಬಾ, ಹತ್ತು, ಇಳಿ, ಸುತ್ತು ಈ ಪದಗಳನ್ನೆಲ್ಲ ಉಪಯೋಗಿಸ್ತೀವಿ ಇದಕ್ಕೆಲ್ಲ ಚಲನೆಯನ್ನು ಸೂಚಿಸೋದಕ್ಕೆ. ಆದರೆ ಅವ್ರ ಭಾಷೆಯಲ್ಲಿ, ನಿಮಗೆ ಜೇನುಕುರುಬ ಭಾಷೆಯಲ್ಲಿ ಆಶ್ಚರ್ಯ ಆಗ್ಬೋದು, ಒಂದೇ ಒಂದು ಪದ ಇಟ್ಕೊಂಡು ಎಲ್ಲದಕ್ಕೂ ಬಳಸ್ತಾರೆ. ಅದೇನು ಅಂತಂದರೆ ದಾಟು ಅಂತೇಳಿ. ದಾಟು ಅನ್ನೋ ಪದ ನಮ್ಮಲ್ಲಿದೆ. ದಾಟು ಅಂದರೆ ಟು ಕ್ರಾಸ್ ಅನ್ನೋ ಅರ್ಥದಲ್ಲಿ, ನದಿ ದಾಟು ಅನ್ನೋ. ಆದರೆ ಅವರು ಮರ ದಾಟುನೆ ಅಂದರೆ ಮರ ಹತ್ತು, ಮರ ಇನ್ನ ದಾಟುನೆ ಅಂದರೆ ಮರದಿಂದ ಇಳಿ, ಮನೆಗೂ ದಾಟುನೆ ಅಂತಂದರೆ ಮನೆ ಒಳಗೆ ಬಾ, ಮನೆ ಇನ್ನ ದಾಟುನೆ ಅಂತಂದರೆ ಮನೆ ಹೊರಗಡೆ ಹೋಗು, ಸಿಟ್ಟೆ ದಾಟಿತದೆ ಅಂದರೆ ಚಿಟ್ಟೆ ಸುತ್ತುತ್ತಾ ಇದೆ. ಈ ಚಲನೆ ಎಲ್ಲವನ್ನೂ ಹೇಳೋದು ಒಂದೇ ಪದ. ಆದರೆ ಅದರಲ್ಲಿ ಬರುವ ಕೇಸ್ ಮಾರ್ಕರ್ ಇದೆಯಲ್ಲ, ಆ ಪ್ರತ್ಯಯವನ್ನು ಉಪಯೋಗಿಸುವ ಅದರ ಮೂಲಕ ಆ ಚಲನೆಯನ್ನು ಬೇರೆ ಬೇರೆ ಚಲನೆಯನ್ನಾಗಿ ಅವರು
ಗ್ರಹಿಸ್ಕೊಳ್ತಾರೆ. ಸರಿ, ಇದು ನೋಡಿ ಆ ಭಾಷೆಗೆ ಆದ ಸ್ವಂತ ಒಂದು ನಿಯಮ. ಸರಿ. ಇದು ಕನ್ನಡ ಭಾಷೆಯಲ್ಲಿ ಇಲ್ಲ. ಹೌದು ಹೌದು. ಇದನ್ನು ನಾವು ಗ್ರಹಿಸ್ಕೊಳ್ಬೇಕಾಗುತ್ತೆ. ಅಂದ್ರೆ ಈ ರೀತಿಯ ಒಂದು ಪ್ರಯೋಗಗಳು ಏನಿದೆ ಇದು ಎಲ್ಲ ಆದಿವಾಸಿಯ ಇದರಲ್ಲೂ ಹೌದು, ಭಾಷೆಗಳಲ್ಲೂ ಇರಬಹುದು. ಇರುತ್ತೆ. ಯಾಕೆಂದರೆ ಇನ್ನು ಕೆಲವು ಉದಾಹರಣೆ ಕೊಡಬೇಕಾದ್ರೆ, ಈಗ ಮಾರು ಕೊಳ್ಳು ಅನ್ನುವ ಪರಿಕಲ್ಪನೆ ಅವರಲ್ಲಿರಲಿಲ್ಲ. ಅವರೇನು ಮಾಡಿದ್ರು, ಎತ್ತೋ ಅಂದರೆ ಟು ಕ್ಯಾರಿ ಅಂತ ಹೇಳಿ. ಅಂಗಡಿಗೂ ಎತ್ತೋನೆ ಅಂದರೆ ಅಂಗಡಿಗೆ ಮಾರುವುದಕ್ಕೆ ಕೊಂಡು, ಅಂಗಡಿಯಿಂದ ಎತ್ತೋನೆ ಅಂದರೆ ಎತ್ತು ಅಂದರೆ ಟು ಕ್ಯಾರಿ. ನೋಡಿ, ಕ್ಯಾರಿ ಎನ್ನುವ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಅವರು ಮಾರು ಕೊಳ್ಳು ಎಲ್ಲ ಪರಿಕಲ್ಪನೆಗಳನ್ನು ಅದನ್ನು ಇದು ಮಾಡ್ತಾರೆ. ಇದೇ ರೀತಿ ಬೇಕಾದಷ್ಟು ಪದಗಳನ್ನು ಅವರು, ಅಂದರೆ ಕಡಿಮೆ ಪದಗಳಲ್ಲಿ ಹೆಚ್ಚು ಅರ್ಥಗಳ ಪರಿಕಲ್ಪನೆಯ ವಿಸ್ತಾರವನ್ನು ಮಾಡಿಕೊಳ್ಳುವುದು ಯಾವುದೇ ಒಂದು ಬುಡಕಟ್ಟು ಜನಾಂಗ ಭಾಷೆಯ ಒಂದು ಕ್ಯಾರೆಕ್ಟರಿಸ್ಟಿಕ್ ಗುಣ ಅಂತ ಹೇಳ್ಬೋದು. ಇವರ ಈಗ ಜಾನಪದ ಕಥೆಗಳನ್ನು ನೀವು ಅಧ್ಯಯನ ಮಾಡಿದ್ರಲ್ಲಿ ಅದರಲ್ಲಿ ಏನೇನು ವಿಶೇಷತೆ ಕಂಡಿದ್ದೀರಿ ಅಂತ ನೋಡಿ, ಇಲ್ಲಿ ಬಹಳ ಚೆನ್ನಾಗಿದೆ. ಕೆಲವು ಕಥೆಗಳಂತೂ ಒಬ್ಬ ಹುಡುಗಿಗೆ ಮದುವೆ ಆಗಬೇಕು ಅಂತ ಇಷ್ಟ ಆಗುತ್ತೆ. ಇದು ಬಿಳಿ ಇಲಿ ಅಂತ ಹೇಳಿ ಕಥೆ ಹೆಸರು. ಒಂದು ಇಲಿಗೆ, ಆ ಇಲಿ ಏನು ಮಾಡುತ್ತೆ ನೋಡಬೇಕಲ್ಲ, ಗಂಡು ಇಲಿ ಮನೆಗೆ ಹೋಗುತ್ತೆ. ಬಿಳಿ ಇಲಿ ಆಗಿರುತ್ತದು, ಇದು ಕರಿ ಇಲಿ. ಆ ಬಿಳಿ ಇಲಿ ಮನೆಗೆ ಹೋದಾಗ ಬಿಲ್ಲದಿಂದ ಒಳಗೆ ಹೋಗುತ್ತೆ. ದೊಡ್ಡದಾದ ರಾಶಿ ರಾಶಿ ಅಲ್ಲಿ ಭತ್ತ ಇರುತ್ತೆ, ಅಕ್ಕಿ ಇರುತ್ತೆ, ಏನೇನು ಬೇಕೋ ಅವ್ರಿಗೆ ತಿನ್ನಕ್ಕೆ ಇರುತ್ತೆ, ಎಲ್ಲ ಇರುತ್ತೆ. ಅದನ್ನು ನೋಡಿ ಆ ಬಿಳಿ ಇಲಿ ಇರುತ್ತಲ್ಲ, ಹೆಣ್ಣಿಲಿ, ಅದು ವಾಪಸ್ ಬಂದು ಅಪ್ಪನಿಗೆ ಹೇಳುತ್ತೆ, ನಾನು ಇವ್ರನ್ನ ಮದುವೆ ಆಗಲ್ಲ ಅನ್ನೋ. ಯಾಕಪ್ಪ ಅಂತಂದರೆ ಇವ್ರು ಸಿಕ್ಕಾಪಟ್ಟೆ ಶೇಖರಿಸ್ಕೊಂಡು ಇಟ್ಕೊಂಡಿದ್ದಾರೆ, ನನಗೆ ಅದು ಆಗಲ್ಲ. ಅಂದರೆ ಇಲ್ಲಿ ನೋಡಿ, ನೇರವಾಗಿಯೋ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅವರ ಲೋಕದೃಷ್ಟಿ ಅಂತ ಕರಿತೀವಲ್ಲ, ವರ್ಲ್ಡ್ ವ್ಯೂ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಅದು ಈ ಕಥೆಗಳಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅವ್ರದ್ದೊಂದು ಮಹಾಭಾರತ ಇದೆ, ಬಹಳ ಇಂಟ್ರೆಸ್ಟಿಂಗ್. ಅಲ್ಲಿ ವಿರಹದ ಪರಿಕಲ್ಪನೆ ಮಾತ್ರ ವಾಲ್ಮೀಕಿ ರಾಮಾಯಣಕ್ಕೂ ಇಲ್ಲಿ ಇರುವಂಥದ್ದು ಅಷ್ಟೇ. ಆದರೆ ಉಳಿದ ಎಲ್ಲ ಅರ್ಥದಲ್ಲೂ ಅದು ಅವರ ಜೀವನವನ್ನು, ಅವರ ಲೋಕದೃಷ್ಟಿಯನ್ನು, ಅವರ ಮದುವೆಯ ವ್ಯವಸ್ಥೆಯನ್ನು, ಗಂಡು ಹೆಣ್ಣಿನ ಸಂಬಂಧವನ್ನು ಹೇಳುವಂಥದ್ದು. ಮತ್ತು ಇನ್ನೊಂದು ಬಹಳ ಮುಖ್ಯವಾದ್ದು, ಅವರಿಗೆ ಕೆಟ್ಟದ್ದು ಬರೋದೆಲ್ಲ ಪಟ್ಟಣದಿಂದ. ಒಂದು ಕಾಗೆ ಬರೋದು ಪಟ್ಟಣದಿಂದ, ಕಾಯಿಲೆ ಬರೋದು ಪಟ್ಟಣದಿಂದ, ರಾಕಸಿ ಬರೋದು ಪಟ್ಟಣದಿಂದ, ಎಲ್ಲ ಬರೋದು ಪಟ್ಟಣದಿಂದ. ಅದು ಈಗಿನ ಸಂದರ್ಭದಲ್ಲಿ ಅದು ನಿಜ ಅನ್ನಿಸ್ತಾ ಇದೆ. ಅಂದರೆ ದೇ ಟ್ರೈ ಟು ರೀಡ್ ದಿ ಮೀನಿಂಗ್ ಪ್ರೆಸೆಂಟ್. ನಾವು ಅದನ್ನು ಯಾವುದೋ ಕಾಲದ್ದು ಅಂತಲ್ಲ. ಹೀಗೆ ಅವರಲ್ಲಿರುವ ಜನಪದಗಳು, ಯಾವುದೇ ಟ್ರೈಬಲ್ಲಿರೋ ಜನಪದಗಳು ಹಳೆ ಕತೆ ಅನ್ನಿಸ್ತಾ ಇದ್ದರು, ಅದು ಹೊಸ ಜೀವನದ ಅನುಭವದ ವ್ಯಾಖ್ಯಾನವಾಗಿ ಮುಂದೆ 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 ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಒಂದು ಚರಿತ್ರೆ ಇರುತ್ತೆ ಅವರಿಗೆ. ನಾನು ಅವರ ರಾಮಾಯಣ ಸಂಗ್ರಹಿಸ್ತಾ ಇರಬೇಕಾದ್ರೆ ನಡೆದಿದ್ದ ಘಟನೆ, ಆ ರಾಕಾಸಿ ಬಂದುಬಿಟ್ಟು ಕಾಡೆಲ್ಲ ಸುಟ್ಬಿಡುತ್ತೆ ಅಂತ ಹೇಳಲ್ಲ ಆ ಹೆಂಗಸು, ಕತೆ ಹೇಳಿ ತಕ್ಷಣ ಅವಳಿಗೆ ಆ ಕಾಲದಲ್ಲಿ ಕಾಡಲ್ಲಿ ಮರ ಗಿಡಗಳು ಪ್ರಾಣಿಗಳು ಇರಲಿಲ್ಲ ಅಂತ ಸೇರಿಸಿದ್ಲು. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ, ಯಾತಕ್ಕೆ ಇದನ್ನು ಸೇರಿಸ್ತಾ ಇದ್ದಾಳೆ ಅಂತೇಳಿ. ಅಕಸ್ಮಾತ್ ಅವಳು ಕಾಡಲ್ಲಿ ಪ್ರಾಣಿಗಳು ಸತ್ತೋದು ಅಂತ ಆಗಿಬಿಟ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಬಿಡಲ್ಲ. ಅದರಿಂದ ಅವಳು ಈಗ ಹೇಳ್ಬಿಟ್ಟಿದ್ದಾಳೆ. ಅದನ್ನು ಹೇಳ್ಬಿಟ್ಟ ಮೇಲೆ ಏನಾಯಿತು, ತಪ್ಪು ಅನ್ನಿಸ್ತು ತಕ್ಷಣ. ಅದಕ್ಕೋಸ್ಕರ ಇದನ್ನು ಸೇರಿಸ್ಕೊಂಡ್ಲು. ಆ ಕಾಲದಲ್ಲಿ ಪ್ರಾಣಿ ಪಕ್ಷಿ ಮರ ಗಿಡ ಕಾಡಲ್ಲಿ, ಅದು ಕಾಡೇ ಅಲ್ಲ ಹಾಗಂದ ತಕ್ಷಣ. ಅಂದರೆ ನಾವು ಎಷ್ಟು ಅವರನ್ನು ಹೆದರಿಸ್ತಾ ಇದ್ದೀವಿ ಅಂತಂದರೆ, ನಮ್ಮ ನಿಯಮಗಳ ಪ್ರಕಾರ, ನಮ್ಮ ಕಾನೂನುಗಳ ಪ್ರಕಾರ ಹೆದರಿಸಿ ಅವ್ರಿಗೆ ಎಷ್ಟು ಇಟ್ಟಿದ್ದೀವಿ ಅಂತಂದರೆ, ಈವನ್ ಅವರ ಸುಪ್ತ ಪ್ರಜ್ಞೆಯಲ್ಲೂ ಇದು ಕಾಡಕ್ಕೆ ಶುರುವಾಗಿ ಹೋಗಿದೆ. ಅಂಥ ಸ್ಥಿತಿ ಬಂದಿದೆ. ಅದನ್ನೆಲ್ಲ ರಿಫ್ಲೆಕ್ಟ್ ಮಾಡುತ್ತೆ ಇದು. ಆದ್ದರಿಂದ ನಮಗೆ, ಯಾಕೆಂದರೆ ಅವರಿಗೆ ತಮ್ಮ ಚರಿತ್ರೆಯನ್ನು ಈ ರೀತಿ ಸೇರಿಸ್ಕೊಳ್ಳೋದ್ರಲ್ಲೇ ಅವರಿಗೆ, ನಾನು ಒಮ್ಮೆ ಇದು ಬಹಳ ಮುಖ್ಯವಾದ ಚಾರಿತ್ರಿಕ ಘಟನೆ ಅಂತ ಅಂದ್ಕೊಂಡಿದ್ದೀನಿ. ಒಮ್ಮೆ ಒಂದು ಹೀಗೆ ಕಥೆಗಳನ್ನು ಸಂಗ್ರಹಿಸ್ತಾ ಅವರ ಮೈ ಮೇಲೆ ಬರುವ, ಅವರ ಆದಿದೈವ ಮೇಲೆ ಬರುವ ಸಂದರ್ಭದಲ್ಲಿ ನೋಡ್ತಾ ಇದ್ದೆ, ಆ ಮೈ ಮೇಲೆ ಆಹ್ವಾನಿತರಾಗುವಂತಹ ಆತ್ಮ ಮಾತಾಡ್ತಾ ಇಲ್ಲ, ಕೈ ಸನ್ನೆ. ಅದೆಲ್ಲ ಆದಮೇಲೆ ಕೇಳಿದೆ, ಏನು ಇದು ಯಾತಕ್ಕೆ ಅಂತ ಹೇಳಿ. ಆವಾಗ ಅವರು ಹೇಳಿದ್ದು ಬಹಳ ಮುಖ್ಯವಾದ್ದು. ಚರಿತ್ರೆಯ ಘಟನೆಗಳನ್ನು ಈ ನಮ್ಮ ಮೌಖಿಕ ಸಂಪ್ರದಾಯ ಹೇಗೆ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಮುಂದಿನ ಜನಾಂಗಕ್ಕೆ
ಕೊಡ್ತಾ ಹೋಗುತ್ತೆ ಅನ್ನೋದಕ್ಕೆ ಇದು ಬಹಳ ಮುಖ್ಯವಾದ. ಹ್ಮ್ ಒಬ್ಬಳು ತಾಯಿ 2 ಮಕ್ಕಳನ್ನ ಕರ್ಕೊಂಡು, ಗಂಡು ಮಕ್ಕಳನ್ನು ಕಾಡೊಳಗಡೆ ಹೋಗ್ತಾ ಇಲ್ಲ, ಹ್ಮ್ ಕಾಡಿನ ಇದನ್ನು ತರೋದಕ್ಕೆ, ಜೇನು ತರೋದಕ್ಕೆ ಅಂತ ಹೇಳಿ. ಬಿಳಿ ಕುದುರೆ ಮೇಲೆ ಕೂತ್ಕೊಂಡು ಒಬ್ಬ ಬಿಳಿ ದೊರೆ ಹೌದು. ಬರ್ತಾ ಇದ್ದಂತೆ. ಅವನ ಹೆಗಲ ಮೇಲೆ ಬಂದೂಕ ಇದೆ. ಹ್ಮ್ ಅದನ್ನು ನೋಡಿ ಇವಳಿಗೆ ಹೆದರಿಕೆ ಆಯಿತು. ಯಾಕೆಂದರೆ ಈ ಮಕ್ಕಳು ಬಹಳ ತುಂಟು ಮಕ್ಕಳು. ಹೌದು. ಆಮೇಲಿಂದ ಗಲಾಟೆ ಮಾಡಬೇಡಿ ಅಂತ ಹೇಳಿ ಒಂದು ಬಿದಿರು ಮೇಳೆ ಒಳಗೆ ಹೋಗಿ 2 ಮಕ್ಕಳನ್ನು ಇಟ್ಕೊಂಡು, ಆದರೂ ಆ ತುಂಟು ಮಕ್ಕಳಿಗೆ ಅರ್ಥ ಆಗದಲ್ಲೇ ಗಲಾಟೆ ಮಾಡೋಕ್ಕೆ ಶುರು ಮಾಡೋದು. ಆವಾಗ ತನ್ನ ಕೈಲಿದ್ದ ಕುಡುಗೋಲಿನಿಂದ 2 ನಾಲ್ಗೆನೂ ಕತ್ತರಿಸ್ಬಿಡ್ತಾರೆ. ಹ್ಮ್ ಹ್ಮ್ ಅವರಿಬ್ಬರು ಈಗ ಆತ್ಮಗಳಾಗಿದ್ದಾರೆ. ಓಹೋ. ಅವರು ಸುಮಾರು 200 ವರ್ಷಗಳಿಂದ ಆ ಆತ್ಮಗಳು ಇವ್ರ ಮೇಲೆ ಮೈ ಮೇಲೆ ಆಹ್ವಾನ ಆದಾಗ ಅವು ಮಾತಾಡಲ್ಲ. ಹ್ಮ್ ಹ್ಮ್ ಇದು ನೋಡಿ, ಇದು ಬರೀ ಇದಲ್ಲ, ಕಟ್ಕತೆ ಅಲ್ಲ, ಎಂಥದ್ದಲ್ಲ, ಇದು ಚರಿತ್ರೆಯ ಒಂದು ಭಾಗ. ಅವರು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದು ಪ್ರಜ್ಞಾವಲಯದ ತಳಕ್ಕೆ ಹೋಗಿ ಅದು ತಲೆತಲಾಂತರದಿಂದ ಸುಮಾರು 200 ವರ್ಷಗಳ ಇತಿಹಾಸವನ್ನು ಹೇಳುವ ಒಂದು. ಆದ್ದರಿಂದ ನಮಗೆ ಬಹಳ ಮುಖ್ಯವಾಗಿರೋದೇನು ಅಂತಂದರೆ, ನಾವು ಕಲ್ತ್ಕೋಬೇಕಾದ್ದು ಈ ಪುರಾಣ, ಈ ಮಿತ್ಗಳು ಇವೆಲ್ಲ ಟೈಮ್ ಪಾಸ್ಗೋಸ್ಕರ ಇರೋದಲ್ಲ. ಅದರಲ್ಲಿ ಒಂದು ಚರಿತ್ರೆ ಇರುತ್ತೆ, ಅದರಲ್ಲಿ ಒಂದು ಪರಂಪರೆ ಇರುತ್ತೆ, ಅದರಲ್ಲಿ ಒಂದು ಮನಸ್ಸು ಇರುತ್ತೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಏನಿದೆ ಅಂತ ಕಂಡುಕೊಳ್ಳುವ ಒಂದು ಸಾಧನ. ಸಾಧನೆ ನಮ್ದು ಆಗ್ಬೇಕು. ಇದು ಬಹಳ ಮುಖ್ಯ. ಅದರಿಂದ ಟ್ರೈಬಲ್ಗೆ ಹಿಸ್ಟ್ರಿಯನ್ನು ಈ ರೀತಿ ಬರಿಬೇಕು ನಾವು. ಡೇಟೆಡ್ ಹಿಸ್ಟ್ರಿ ಅಲ್ಲ, ದಿನಾಂಕ 1950ರಲ್ಲಿ ಇವನು ಹುಟ್ಟಿದ, ಇಷ್ಟು ವರ್ಷ ಆಳ್ದ, ಇಷ್ಟು ವರ್ಷದಲ್ಲಿ ಸತ್ತ ಅಂತ ಬರೆಯೋದಲ್ಲ ನಮಗೆ. ಆದರೆ ಆ ಮನಸ್ಸು, ಆ ಆಳ್ವಿಕೆಯ ಕಾಲದಲ್ಲಿದ್ದ ಮನಸ್ಸು ಎಂಥದ್ದು ಅನ್ನುವಂಥದ್ದನ್ನು ನಾವು ಗುರುತಿಸ್ಬೇಕಾಗತ್ತೆ. ಅಂದ್ರೆ ಇದನ್ನು ನಾವು ಅವರ ಜೀವನ ಕ್ರಮದಿಂದಲೇ ತಿಳ್ಕೊಳ್ಬೇಕಾಗತ್ತೆ. ಆದರೆ ಇದು ಬರೆದ ಹಿಸ್ಟ್ರಿ ಅಲ್ಲ. ಹೌದು. ಯಾರೂ ಇಲ್ಲಿ ಹೋಗಿ ಬರೆದಿಲ್ಲ. ಯಾಕೆಂದರೆ ಇನ್ಸ್ಕ್ರಿಪ್ಷನಲ್ಲೂ ಇಲ್ಲ, ನಾನು ಆಗಲೇ ಹೇಳಿದಾಗೆ ಯಾವ ಕಾಲದಲ್ಲೂ ಇದನ್ನು ರೆಕಾರ್ಡ್ ಮಾಡಿಲ್ಲ. ಆದರೆ ಅವರು ತಮ್ಮದೇ ಆದ ರೀತಿಯಲ್ಲಿ, ಆದ್ದರಿಂದ ಮಿತ್ಗಳು, ರಿಚುವಲ್ಗಳು ನಮಗೆ ಬಹಳ ಇಂಪಾರ್ಟೆಂಟ್. ರ್ಯಾಷನಲಿಸ್ಟ್ ಆಗಿ ನಾವು ಅದನ್ನು ನೂಕೊಡ್ಬಾರ್ದು ಅಥವಾ ಅದರಲ್ಲಿ ಅರ್ಥ ಇಲ್ಲ ಅಂತ ತಿಳ್ಕೊಳ್ಬಾರ್ದು. ಅದಕ್ಕೆ ತುಂಬ ಅರ್ಥ ಇದೆ. ಆ ಅರ್ಥವನ್ನು ಓದುವ ಮನಸ್ಸು ನಮ್ಮದಾಗಬೇಕು. ಈಗ ನಾವು ಬಹಳ ಈ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಎಲ್ಲ ಮಾತನಾಡೋ ಸಂದರ್ಭದಲ್ಲೂ ಕೂಡ ಸಾಮಾನ್ಯವಾಗಿ ಆದಿವಾಸಿಗಳು ಅವರು ನಮ್ಮ ಮುಖ್ಯವಾಹಿನಿಯಲ್ಲಿ ಇನ್ನೂ ಬರಲಿಲ್ಲ. ಅವರಿಗೆ ಇನ್ನೊಂದೊಂದಷ್ಟು ವ್ಯವಸ್ಥೆ ಕಲ್ಪಿಸಬೇಕಾಗ್ತದೆ. ಮುಖ್ಯವಾಗಿ ಅವರಿಗೆ ಅನಕ್ಷರತೆ, ಇನ್ನೊಂದು ಮತ್ತೊಂದು, ಈ ಥರ ಎಲ್ಲ ನಾವು ಉದಾಹರಣೆ ಕೊಟ್ಟು ಕಾರಣಗಳನ್ನು ಹೇಳ್ತೀವಿ. ಈಗ ಈ ಒಂದು ಆರ್ಥಿಕ ಬದಲಾವಣೆ, ನಾವು ವಿಶ್ವವ್ಯಾಪಿ, ನಮ್ಮ ಎಲ್ಲವೂ ಒಂದೇ ಅನ್ನುವ ಒಂದು ವಿಶ್ವದಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ನಾವೆಲ್ಲ ಒಂದೇ ರೀತಿಯಲ್ಲಿ ಹೋಗಬೇಕು ಅನ್ನುವಂಥದ್ದು ಪರಸ್ಪರ ವಿನಿಮಯಗಳ ಮೂಲಕ ಅಂತ. ಈ ಒಂದು ಸಂದರ್ಭದಲ್ಲಿ ನಾವು ಹೇಗೆ ಮುಂದುವರಿಬಹುದು ಅಂತ, ಅವರ ಸಂಸ್ಕೃತಿ ಉಳಿಸಬೇಕು. ಹಾಗಿದ್ರೆ ಮಾತ್ರ ಅವರು ಉಳಿತಾರೆ ಅಥವಾ ಅಭಿವೃದ್ಧಿ ಇದರಲ್ಲಿ ಬರ್ತಾರೆ. ಹೇಗೆ ಹೋಗ್ಬೋದು, ಏನತ್ತರ ಆ ಥರ ಏನಾರು ಅಧ್ಯಯನ ಮಾಡಿದ್ರು? ನಾನು ಒಂದು ಬಹಳ ದೊಡ್ಡ ಲೇಖನವನ್ನು ಬರೆದಿದ್ದೀನಿ. ಅದು ಕನ್ನಡದಲ್ಲಿ ಶತಮಾನದ ಜಾನಪದ ಲೇಖನ ಅಂತ ಹೇಳಿ ಅದು ಉಲ್ಲೇಖ ಆಗಿ ಅದನ್ನು ಪ್ರಕಟಿಸಿದ್ದಾರೆ. ಅದೇನಪ್ಪ ಅಂತಂದರೆ, ಸ್ಥಳ ಮತ್ತು ಭೂಮಂಡಲ ಇದೆಯಲ್ಲ, ಕಾಸ್ಮಾಲಜಿ. ಹೌದು. ಅದರ ಪರಿಕಲ್ಪನೆ ಏನು ಜೇನುಕುರುಬರಲ್ಲಿ ಅಂತ ಹೇಳಿ ಬರೆದಿದ್ದೀನಿ. ಸ್ಥಳ ವಿನ್ಯಾಸ ಮುಖ್ಯವಾಗಿ ನೋಡಿ, ಅವರಿಗೆ ಸ್ಥಳ ವಿನ್ಯಾಸ ಅನ್ನುವುದು ಎಲ್ಲ ಸರ್ಕಲಲ್ಲಾಗಬೇಕು. ಅವರು ಗುಡಿಸಲು ಕಟ್ತಾ ಇದ್ದಿದ್ದು ಅಂಡಾಕಾರದಲ್ಲಿ ಹೀಗೆ ಒಂದು ಕಡೆಯಿಂದ ಬರಬೇಕು, ಒಂದು ಕಡೆಯಿಂದ ಹೋಗಬೇಕು. ಅವರ ಎಲ್ಲೆಗಳು, ತಮ್ಮ ತಮ್ಮ ಹಾಡಿಗಳಿಗೆ ಇರೋ ಎಲ್ಲೆಗಳೆಲ್ಲ ಹೀಗೆ ಆಕಾರದಲ್ಲಿರುವಂಥದ್ದು, ಅಂಡಾಕಾರದಲ್ಲಿರುವಂಥದ್ದು. ಅವರ ಬ್ರಹ್ಮಾಂಡವೂ ಅಂಡಾಕಾರದಲ್ಲಿ. ಈಗ ನೋಡಿ, ನಾವು ಏನು ಮಾಡಿದ್ದೀವಿ, ಅದಕ್ಕೆ ಕೇರ್ ಮಾಡಲಿಲ್ಲ ನಾವು. ಅದೇ ಮಧ್ಯದಲ್ಲಿ ಬಹಳ ಮಧ್ಯನೂ ಬಹಳ ಮುಖ್ಯ. ಆ ಮಧ್ಯದಲ್ಲಿ ಕೂತ್ಕೊಂಡ್ರೆ ಅದು ಪಾಯಿಂಟ್ ಆಫ್ ಪವರ್. ಆ ಕೆಲಸ ಮಾಡ್ತಾಯಿತ್ತು. ಒಬ್ಬ ಯಜಮಾನ ಹಳ್ಳಿಯಲ್ಲಿ ಬಂದು ಅಲ್ಲಿ ಕೂತ್ರೆ ಅವನು ಎಲ್ಲ ಹಾಡಿಗಳ ಎಲ್ಲ ಮನೆಗಳನ್ನು ಅವನು ನೋಡೋದಕ್ಕೆ ಒಂದು ಸೆಂಟ್ರ್. ಸರಿ. ಆಮೇಲೆ ಎಲ್ಲ ಜನ ಬಂದು ಸೇರಿ ಕೂತ್ಕೊಳ್ಳುವಂತಹ ಒಂದು, ಅಲ್ಲಿ ಬೆಂಕಿ ಯಾವಾಗಲೂ ಉರಿತಾ ಇರಬೇಕು ಆ ಕೇಂದ್ರದಲ್ಲಿ. ಮತ್ತು ಅಲ್ಲಿ ಯಾರಿಗಾರೋ ತೊಂದರೆ ಆದರೆ, ಯಾರಿಗಾರೋ ಆರೋಗ್ಯ ಕೆಟ್ಟರೆ, ಮಕ್ಕಳ ಮರೆಗಿದಾದರೆ, ಮತ್ತು ದೊಡ್ಡವರದಲ್ಲಿ ಹೆಚ್ಚು ಏನಾದರೂ ಡಿಫ್ರೆನ್ಸ್ ಆಫ್ ಭಿನ್ನಾಭಿಪ್ರಾಯಗಳಿದ್ದರೆ ಅವ್ರನ್ನೆಲ್ಲ ಕರೆದು ಅಲ್ಲಿ ಕೂತ್ಕೊಂಡು, ಅಥವಾ ತಮ್ಮ ಹಿರೀಕರನ್ನು ಕರೀಬೇಕಾದ್ರೆ, ಅವ್ರ ಜೊತೆ ಸಂವಾದ ನಡೆಸಬೇಕಾದ್ರೆ ಅದು
ಮುಖ್ಯ ಸ್ಥಾನವಾಗಿತ್ತು, ಹ್ಮ್. ಮಧ್ಯ ಬಿಂದುವಾಗಿತ್ತು. ಈಗೇನಾಗಿದೆ ಅಂತಂದರೆ ಅವ್ರಿಗೆ ರೋಸಲ್ ಮನೆ ಕೊಟ್ಬಿಟ್ರು, ಹೌದು, ಕಾಲೋನಿ ಥರ ಕಾಲೋನಿ ಥರ ಸಾಲಾಗಿ ಉದ್ದಕ್ಕೆ. ಅವರಿಗೆ ಈಗ ಅವರ ಪರಿಕಲ್ಪನೆ ಇದೆಯಲ್ಲ, ಬ್ರಹ್ಮಾಂಡದ ಪರಿಕಲ್ಪನೆ ಮುರಿದು ಬಿದ್ದೋಯ್ತು. ಅದರಿಂದ ನೋಡಿ, ಒಂದು ಕಾನ್ಸೆಪ್ಟ್, ಒಂದು ಪರಿಕಲ್ಪನೆಯಲ್ಲಿ ಬದಲಾವಣೆ ಅಂತಂದರೆ ತನ್ನ ಜೀವಮಾನದ ಅನೇಕ ವಿಷಯಗಳ ತಾಕಲಾಟ ಅಲ್ಲಿ ಶುರುವಾಗುತ್ತೆ. ಒಂದು ನಿಯಮವನ್ನು ಮುರಿದರೆ ಅದಕ್ಕೆ ಸಂಬಂಧಪಟ್ಟ ಅನೇಕ ಪರಿಕಲ್ಪನೆಗಳು ಒಡೆದು ಏನಾಗುತ್ತೆ. ಈಗ ಅವರಿಗೆ ಬ್ರಹ್ಮಾಂಡದ ಕಲ್ಪನೆಯೂ ಇಲ್ಲ, ಅವರ ಅಂಡಾಕಾರದ ಮನೆಗಳ. ಒಂದು ಕಡೆ ಮಾತ್ರ ಬಹಳ ಮುಖ್ಯವಾಗಿ ನಡೆದಂಥ ಘಟನೆ ಇದು. ಕುಂಡಯ್ಯ ಅಂತ ಹೇಳಿ ಭರತವಾಡಿ, ಅವರ ಹಾಡಿಯನ್ನು ಉದ್ದುದಕ್ಕೆ ರೋನಲ್ಲಿ ಮನೆಗಳನ್ನು ಸಾಲ್ ಮನೆಗಳು. ಆದರೆ ಇಂದು ಕೆರೆ ಹಾಡಿ ಅಂತ ಪಕ್ಕದಲ್ಲಿ ಹಾಡಿ ಕಟ್ಟಕ್ಕೆ ಶುರು ಮಾಡಿದ್ರು. ಪ್ರತಿ ದಿವಸ ಅವರು ಹಾಡಿಯನ್ನು ಕಟ್ಟಿ ಮನೆಯನ್ನು ಕಟ್ಟಿ ಇದು ಮಾಡೋಕ್ಕೆ ಹೋದಾಗ ಈತ ಸಾಯಂಕಾಲ ಹೋಗೋದು, ಇವನು ಇಷ್ಟದಂತೆ ಅದು ಆಗಿಲ್ಲದೆ ಇರೋದ್ರಿಂದ ಕಿತ್ತು ಹಾಕ್ಬರ್ತಾನೆ. ಸುಮಾರು ಜಗಳ ಆಯಿತು. ಆವಾಗ ಅವನು ಹೇಳ್ದ, ನಮ್ಮ ಹಾಡಿಯನ್ನು ನೀವು ಹಾಳು ಮಾಡಿದ್ರಿ, ಆದರೆ ಈ ಹೊಸ ಹಾಡಿಯನ್ನು ನಾವು ಹೇಗೆ ಮನೆ ಕಟ್ಕೊಳ್ತಾ ಇದ್ರು ಅದೇ ರೀತಿ ಕಟ್ಕೊಡಿ. ಎಷ್ಟೋ ದಿವಸಗಳಾದಮೇಲೆ ಕೊನೆಗೆ ಆ ತಳಹದಿಯನ್ನೆಲ್ಲ ಇದು ಮಾಡಿ ಈ ಅಂಡಾಕಾರದಲ್ಲೇ ಮನೆ ಕಟ್ಟಿ ಅವರಿಗೆ ಕೊಟ್ಟರು. ದಿಸ್ ಎ ಗ್ರೇಟ್ ಸ್ಟ್ರಗಲ್ ಫಾರ್ ಹಿಮ್. ಆತ ದೊಡ್ಡ ನಾಯಕ. ಅಷ್ಟೇ ಅಲ್ಲ, ಅವರ ವೀರನಹೊಸಳ್ಳಿ ಅಂತ ಇದೆ ಅವರದ್ದು ಊರ ಹತ್ತಿರದಲ್ಲಿ, ಅದಕ್ಕೆ ಒಂದು ಸುಡ್ನೆಲ್ಲ ಅಂತ ಅವರದ್ದಿದೆ, ಬಹಳ ಮುಖ್ಯವಾದ ಸ್ಥಳ ಅವರಿಗೆ, ಸ್ಥಳವಾಗಿ ಅದನ್ನು ಕಾಡನ್ನು ಕಡಿಬೇಕು ಅಂತ ಹೇಳಿ ಒಂದು ದಿವಸ ಬಹಳ ಥಿಕ್ ಫಾರೆಸ್ಟ್, ಸುಡ್ನೆಲ ಅನ್ನುವಂಥದ್ದು ಫಾರೆಸ್ಟ್ ಉಳ್ಕೊಂಡಿದೆ. ಆ ಕಡೆ ವೀರನಹೊಸಳ್ಳಿಯ ಕಾಡಲ್ಲಿ ಬಯಲಾಗಿದೆ, ಈ ಕಡೆ ನಾಗರಹೊಳೆ ಕಡೆನೂ ಬಯಲಾಗಿದೆ ಕಾಡು, ಆದರೆ ಅಷ್ಟೇ ಉಳಿಸ್ಕೊಂಡ. ಇದು ಒಂದು ಸ್ಟ್ರಗಲ್. ಈಗ ಆ ಥರದ್ದು ಸಾಧ್ಯ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಕೆಲವರೆಲ್ಲ ಇದು ಮಾಡ್ತಾರೆ. ಆದರೆ ಸರ್ಕಾರ ಅಥವಾ ಎಲ್ಲಿ ಶಕ್ತಿ ಅನ್ನೋದಿದೆಯೋ, ರಾಜಕೀಯ ಶಕ್ತಿಯೋ ಅಥವಾ ಸರ್ಕಾರದ ಶಕ್ತಿಯೋ ಎಲ್ಲಿದೆಯೋ ಅದರ ಮುಂದೆ ಹೋರಾಟ ಮಾಡೋದು ತುಂಬ ಕಷ್ಟ ಆಗುತ್ತೆ ಇಂಥವ್ರಿಗೆ. ಅಂದರೆ ಹಾಗಾದರೆ ಈಗ ಅವರಿಗಾಗಿ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುವಾಗ ಅವರ ಸಂಸ್ಕೃತಿ ಏನು, ಅವರ ಆಚಾರ ವಿಚಾರ ಏನು, ಅದನ್ನು ತಿಳ್ಕೊಂಡಾಗಿ ನಮ್ಮದು ಮಾಡಬೇಕಾಗಿತ್ತು. ಆದರೆ ಈಗ ಮಾಡ್ತಾ ಇಲ್ಲ. ಹಾಗೆ ಮಾಡಿದರೆ ಅವ್ರಿಗೂ ಸಂತೋಷ ಇರೋದು, ನೆಮ್ಮದಿ ಇರೋದು, ಇವ್ರಿಗೂ ಕೊಟ್ಟವಲ್ಲ ಅನ್ನುವ ಒಂದು ಧನ್ಯತೆ ಇರ್ತಾ ಇತ್ತು. ಅದು ಆಗ್ತಾ ಇಲ್ಲ ಈಗ. ಈಗ ಮಾಡೋದೆಲ್ಲ ಏನಾಗಿದೆ ಅಂತಂದರೆ, ಇಷ್ಟು ಕಾಡು ಕಡಿದ್ರು ಕಬಿನಿ ಪ್ರಾಜೆಕ್ಟ್ಗೋಸ್ಕರ, ಬೇಕಾದಷ್ಟು ಹೆಕ್ಟೇರ್ಗಳ ಕಾಡು ಕಡಿದ್ರು. ಅದೆಲ್ಲ ಹೋಗಿದ್ದು ಯಾರಿಗೆ? ನಾನ್ ಟ್ರೈಬಲ್ಸ್ಗೆ. ಆಮೇಲೆ ಟ್ರೈಬಲ್ಸು ಈ ಬುಡಕಟ್ಟು ಜನಾಂಗದವರು ಇದ್ದ ಕಡೆ ಎಲ್ಲ ಏನು ಇದ್ದ ಕಡೆನೇ ಬದಲಾದರು. ಇವರೆಲ್ಲ ಕಾಡನ್ನು ಕಡಿದ್ರು. ಕಡಿದ ತಕ್ಷಣ ಇವ್ರು ಎಲ್ಲಿ ಕಾಡಲ್ಲಿ ಬದುಕ್ತಾ ಇದ್ರು ಅದೆಲ್ಲ ಕಾಡು. ಕೊನೆಗೆ ನೋಡಿ, ಹೆಗಡೆದೇವನ ಕೋಟೆ ಹತ್ತಿರ ನೀರಿಲ್ದಲೆ, ಕುಡಿಯುವುದಕ್ಕೆ ನೀರಿಲ್ದಲೆ ಆದಿವಾಸಿಗಳು ಸತ್ತರು. ಹೀಗೆ ನಮ್ಮ ಯೋಜನೆಗಳು ಅಂದರೆ ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ. ಯಾಕೆ ಅಂತಂದರೆ ಅವ್ರ ಬಗ್ಗೆ ಗೌರವ ಇರಲ್ಲ. ಹೌದು, ಅಂದರೆ ಪೂರ್ತಿಯಾಗಿ ಅವರ ಸಂಸ್ಕೃತಿಯನ್ನು ಅಧ್ಯಯನ ಮಾಡಿಕೊಂಡು ಅದನ್ನು ಉಳಿಸಿ ಆ ಮೂಲಕ ನಾವು ಅವರನ್ನು ನಮ್ಮ ಅಭಿವೃದ್ಧಿ ಯೋಜನೆಗಳಲ್ಲಿ ತಾವಾಗಿ ಅವರು ಪಾಲ್ಗೊಳ್ಳೋ ರೀತಿ ಮಾಡಬೇಕಾಗ್ತದೆ. ಆದ್ದರಿಂದ ಮೇನ್ ಸ್ಟ್ರೀಮ್ ಅಂತಂದರೆ ನಮ್ಮಲ್ಲಿ ಮುಖ್ಯ ಇದೆ, ಧಾರೆಗೆ ತರಬೇಕು ಅನ್ನೋದರ ಅರ್ಥ ನಂತರ ಅವನು ಇರಬೇಕು ಅನ್ನೋದಲ್ಲ. ಅವನ ರೀತಿಯನ್ನು ನಾವು ಗೌರವಿಸಿ ಅವನನ್ನು ಸ್ಥಾಪಿಸಿಕೊಳ್ಳುವ ರೀತಿಯಲ್ಲೇ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಸರಿ ನಾರಾಯಣ ಅವರ, ಈಗ ಒಂದು ಕೊನೆಯ ಪ್ರಶ್ನೆ. ಈಗ ಈ ಕೊಡಗಿನಲ್ಲಿ ನೀವು ಅಧ್ಯಯನ ಮಾಡಿದ ಪ್ರಕಾರ ನಮ್ಮಲ್ಲಿ ಸಾಮಾನ್ಯವಾಗಿ ಈಗ ಈ ಆದಿವಾಸಿ ಜನಾಂಗ ಸುಮಾರು ಎಷ್ಟು ಬರ್ಬೋದು, ಹೇಗೆ ಅಂತ, ಎಷ್ಟಿವೆ ಅಂತ? ಇಲ್ಲಿ ನೋಡಿ, ಮುಖ್ಯವಾಗಿ ಇಲ್ಲಿ ಜೇನು ಕುರುಬರು ಇದ್ದಾರೆ, ಸರಿ, ಅಂದಲೆ ಕುರುಬರು ಅಂತ ಇದ್ದಾರೆ, ಬೆಟ್ಟ ಕುರುಬರು ಇದ್ದಾರೆ, ಎರವರು ಇದ್ದಾರೆ. ಬಹಳ ಭಿನ್ನವಾಗಿ ಇರ್ತಕ್ಕಂಥ, ಅಂದರೆ ಆ ಪ್ರತಿಯೊಂದು ಪಂಗಡದಲ್ಲೂ ವ್ಯತ್ಯಾಸ, ಬಹಳ ವ್ಯತ್ಯಾಸ ಇದೆ. ಬೆಟ್ಟ ಕುರುಬರಲ್ಲಿ ನೋಡಿ ಬಳಿಗಳು ಅಂತ ಇರುತ್ತೆ. ಆ ಬಳಿಗಳು ಬಹಳ ಮುಖ್ಯ ಅವರಿಗೆ. 64 ಬಳಿಗಳಿರುತ್ತವೆ ಅವರಲ್ಲಿ. ಇದು ನಮ್ಮಲ್ಲಿ ಗೋತ್ರ ವ್ಯವಸ್ಥೆ ಇದೆಯಲ್ಲ, ಆ ರೀತಿಯಲ್ಲಿ ಯಾರನ್ನು ಯಾರು ಮದುವೆ ಆಗ್ಬೋದು, ಯಾರನ್ನು ಮದುವೆ ಆಗೋಕ್ಕಾಗಲ್ಲ, ಯಾರು ಸತ್ತರೆ ಎಷ್ಟು ದಿವಸ ಸೂತಕ ಇರಬೇಕು, ಯಾರು ಹುಟ್ಟಿದ್ರೆ ಎಷ್ಟು ದಿವಸ ಪುರುಡಿರಬೇಕು, ಇದೆಲ್ಲವನ್ನು ನಿಯಮವನ್ನು ಅವರು ಮಾಡ್ಕೊಂಡು ಬಂದಿರುವಂಥದ್ದು. ಮತ್ತು ಅವರವರ ಇದಕ್ಕೆ ದೇವರುಗಳಿಗೆ ಅವರವರನ್ನು ಆಹ್ವಾನ ಮಾಡ್ತಾರಲ್ಲ, ತಮ್ಮ ಆನ್ಸಿಸ್ಟರ್ಸ್ನ, ಪುರಾತನರನ್ನು, ಅವ್ರನ್ನ ಜೊತೆ ಮಾತನಾಡಲಿಕ್ಕೆ ಇದೆಯಲ್ಲ, ಈ ಸಿಸ್ಟಮ್ ಬಹಳ ವ್ಯವಸ್ಥೆ ತುಂಬ ಕಟ್ಟುನಿಟ್ಟಿಂದ ಇದುವರೆಗೂ ಬೆಳೆಸ್ಕೊಂಡು ಬಂದಿರುವಂಥದ್ದು. ಮತ್ತು ನೋಡಿ, ಅವರ ಸಿಸ್ಟಮ್ ಎಲ್ಲ ನೋಡಿ, ಎಲ್ಲ ಅವರ ನೃತ್ಯವಾಗಲಿ, ಅವರ ಹಾಡಾಗಲಿ, ಎಲ್ಲವೂ ಅವರು
ಈ ಬ್ಯಾಂಬೂ ಇದಕ್ಕೆ ಅವರ ಇದು ಹೆಚ್ಚು ಇದಿರೋದ್ರಿಂದ ಎಲ್ಲ ಅದಕ್ಕೆ ಸೇರಿರುವಂಥದ್ದು. ಅವ್ರ ಮ್ಯೂಸಿಕ್ನಿಂದ ಹಿಡಿದು ಅವ್ರ ಡ್ಯಾನ್ಸಿಂದ ಹಿಡಿದು, ನೀವು ಅವ್ರು ಡ್ಯಾನ್ಸ್ ಮಾಡೋದನ್ನು ನೋಡ್ತಾ ಇದ್ದರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಕಾಡಿನಲ್ಲಿ ಇದರಲ್ಲಿ ಮರಗಳ ಮಧ್ಯ ಬಿದಿರಿನ ಇದರೊಳಗಡೆ ನುಸ್ಕೊಂಡು ಹೋಗ್ತಾ ಇರುವಂಥ ಮೂಮೆಂಟ್, ಅದು ಕಾಲಿನ ಚಲನೆ, ಮೈಯಿನ ಚಲನೆ, ಕೈಯಿನ ಚಲನೆ ಆ ಥರ ಇರುತ್ತೆ. ಅಂದರೆ ಅವರು ಅದರಲ್ಲಿ ಭಾಳ ನೋಡಿ, ಆ ಭಾಷೆಯಲ್ಲೂ ಬಹಳ ಮುಖ್ಯವಾಗಿರುವಂಥದ್ದು ನೀನು ನೀವು ಅಂತ ಇಲ್ವಲ್ಲ. ಯಾವುದೇ ನೀವು ಬುಡಕಟ್ಟು ಜನಾಂಗದ ಭಾಷೆಯನ್ನು ತೆಗೆದುಕೊಂಡ್ರು ಅದರಲ್ಲಿ ಕನ್ನಡ ಭಾಷೆಯಲ್ಲಿ ಇರ್ತಾರ ನೀನು ನೀವು ಇಲ್ಲ, ನೀನು 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 ಎಲ್ಲರೂ ಅಷ್ಟೇ, ನಾನು ನೀನು ಅದು. ಇಲ್ಲಿ ಒಂದು ರೀತಿಯಲ್ಲಿ ಭಾಷೆಯಲ್ಲೇ ಅವರ ಪರಿಕಲ್ಪನೆಯಲ್ಲೇ ಆ ಒಂದು ರೀತಿಯ ಇದನ್ನು ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಆ ವ್ಯತ್ಯಾಸಗಳನ್ನ ವ್ಯತ್ಯಾಸಗಳನ್ನ ಇದು ಮಾಡಲ್ಲ, ಅಂದರೆ ಸ್ತರೀಕರಣಗೊಂಡಿಲ್ಲ. ಅದು ಒಂಥರ ನಮ್ಮಲ್ಲಿ ಒಂಥರ ಸ್ತರಗಳ ಇದಿರುತ್ತಲ್ಲ, ಆ ಥರದ್ದಿಲ್ಲ. ಸರಿ, ಈಗ ನಿಮ್ಮ ಮುಂದಿನ ಈ ಶಬ್ದಕೋಶದ ಬಗ್ಗೆ ಮಾಡೋ ಬಗ್ಗೆ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ. ನನಗೆ ಶಬ್ದಕೋಶವನ್ನು ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ಅಂತಂದರೆ, ನಾನು ಆಗಲೇ ಹೇಳಿದೆ 2 ಉದ್ದೇಶ ಇತ್ತು. ಒಂದು, ಅವರಿಗೆ ಅವರ ಭಾಷೆಯನ್ನು ಜೊತೆಯಲ್ಲಿ ಕನ್ನಡವನ್ನು ಮತ್ತು ಇಂಗ್ಲೀಷನ್ನು ಕಲಿಬೇಕಾದ್ರೆ ಕಲಿತ್ಕೊಳ್ಳೋದಕ್ಕೆ ಒಂದು. ಇನ್ನೊಂದು ಉದ್ದೇಶ ಏನಾಯಿತು ಅಂತಂದರೆ, ನಾನು ಕೆಲವು ಹಾಡುಗಳನ್ನು ಈಗ ಅವರ ಕಾಡಿನಿಂದ ಹೊರಗಡೆ ಹಾಕಿದ್ರು, ಅವರು ನಾಡಿನ ಅವರ ಜೊತೆ ಬೆರೆತು ತಮ್ಮ ಭಾಷೆಯನ್ನು ಮರೆತರು. ಸಾಮಾನ್ಯವಾಗಿ ಯಾವುದೇ ಒಂದು ಬುಡಕಟ್ಟು ಅಂತ ಹೇಳಬೇಕಾದ್ರೆ ಅವ್ರಿಗೊಂದು ಭಾಷೆ ಇರಲೇಬೇಕು. ಆ ಭಾಷೆ ಇಲ್ಲದೇ ಇದ್ದರೆ ಪ್ರಪಂಚದಲ್ಲಿ ಯಾರೂ ಅವರನ್ನು ಬುಡಕಟ್ಟು ಅಂತ, ಈಗ ಅವರು ಬುಡಕಟ್ಟು ಅವರ ಭಾಷೆಯನ್ನು ಮರೆತರೆ ಅವರನ್ನು ಬುಡಕಟ್ಟು ಜನಾಂಗ ಅಂತ ಗುರುತಿಸೋದಿಲ್ಲ, ಯಾರೂ ಗುರುತಿಸೋದಿಲ್ಲ. ಬಹಳ ಮುಖ್ಯವಾಗಿ ಭಾಷೆಯ ಮೂಲಕವೇ ನಾವು ಒಂದು ಜನಾಂಗವನ್ನು ಬುಡಕಟ್ಟು ಜನಾಂಗ ಅಂತ ಹೇಳಿ ಗುರುತಿಸ್ತೀವಿ. ಅದಕ್ಕೋಸ್ಕರ ನಾನು ಈ ಒಂದು ನಿಘಂಟನ್ನು ಮಾಡಬೇಕಾಯಿತು. ಇನ್ನೊಂದು, ಅವರು ಇದರಲ್ಲೇ ಪಾಠಗಳನ್ನು ಬರೆಯೋದ್ರ ಮೂಲಕ ಮತ್ತು ಅವರಿಗೆ ತಾವೇ ಅವರ ಭಾಷೆಯನ್ನು ಕಲಿತು ಅದರಲ್ಲಿ ಬೇಕಾದರೆ ಅವರ ಹಾಡುಗಳು, ಅವರು ಈಗಾಗಲೇ ತುಂಬ ಜನ ಹುಡುಗರು ಪದ್ಯಗಳನ್ನು ಬರೆಯೋಕ್ಕೆ ಶುರು ಮಾಡಿದ್ದಾರೆ, ಕಥೆಗಳನ್ನು ಬರ್ಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ. ನಾವು ಅಕ್ಷರ ಕಲಿಸೋದು ಕೇವಲ ನಮ್ಮ ವಿಚಾರನ ಹೇರಿಕೆ ಅಂತಲೇ ಅಲ್ಲ, ಹೇರಬಾರ್ದು, ಅಕ್ಷರದ ಮೂಲಕನೂ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಅಕ್ಷರ ರೂಪದಲ್ಲಿ ಅದನ್ನು ಅಳವಡಿಸ್ಕೊಂಡು ಬೆಳೀಲಿ ಅನ್ನೋದು ಆಗಿರುತ್ತೆ. ಮಾತೃಭಾಷೆ ಅನ್ನೋ ಒಂದು ಮಮತೆ ಇರುತ್ತೆ. ಹೌದು, ಅದನ್ನು ಅವರು ಈಗ ಬಾಯಲ್ಲಿ ಹೇಳಿ ಮುಗಿದೋಗುವಂಥದ್ದನ್ನು ಬರವಣಿಗೆ ರೂಪದಲ್ಲೂ ಇಟ್ಕೊಳ್ಬಹುದಲ್ಲ ಅನ್ನೋ ಒಂದು, ಅದಕ್ಕೊಂದು ಸಾಧನವನ್ನಾಗಿ ಭಾಷೆಯನ್ನು, ಬರವಣಿಗೆಯನ್ನು ರೂಪಿಸ್ತಾ ಇದೆ. ಧನ್ಯವಾದ ಕಿಕ್ಕೇರಿ ನಾರಾಯಣ ಅವರೇ. ಇದುವರೆಗೆ ಭಾಳಷ್ಟು ಸಮಯ ಈ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಪಾಲ್ಗೊಂಡಿದ್ದೀರಿ. ಆಕಾಶವಾಣಿ ಪರವಾಗಿ ಮತ್ತೊಮ್ಮೆ ಧನ್ಯವಾದ, ನಮಸ್ಕಾರ. ನನ್ನ ಪರವಾಗಿ ನಿಮಗೆಲ್ಲರಿಗೂ ಧನ್ಯವಾದ.